ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಶಾಲೆಯಲ್ಲಿರುವಂಥ ತರಗತಿಗಳು ಅಂತ ಹೇಳಿದ್ರೆ ಕ್ಲಾಸ್ ರೂಮ್, ಇದರ ಪರಿಕಲ್ಪನೆ ಎಲ್ರಿಗೂ ಕೂಡ ಇರುತ್ತೆ. ಫಸ್ಟ್ ಬೆಂಚು, ಲಾಸ್ಟ್ ಬೆಂಚು, ಮಧ್ಯದಲ್ಲಿ ಒಂದಷ್ಟು ಬೆಂಚ್ಗಳು ಇರುವಂಥದ್ದು. ಆದರೆ ಇದನ್ನು ಬದಲಾಯಿಸಬೇಕು ಎನ್ನುವಂಥ ಒತ್ತಡಗಳು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಮಕ್ಕಳನ್ನು ಕೂರಿಸೋದು ಸರಿಯಲ್ಲ. ಒಂದು ಯು ಶೇಪ್ನಲ್ಲಿ ಅರ್ಧವೃತ್ತಾಕಾರದಲ್ಲಿ ಮಕ್ಕಳನ್ನು ಕೂರಿಸಿ ಪಾಠ ಮಾಡಿದರೆ ಅದು ಚೆನ್ನಾಗಿರುತ್ತೆ ಎನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಈಗಿರುವಂಥ ಕ್ಲಾಸ್ ರೂಮ್ ಸಿಸ್ಟಮ್ ಸರಿ ಇಲ್ವಾ, ಅಥವಾ ಯು ಶೇಪ್ನಲ್ಲೇ ಕೂರಿಸ್ಬೇಕಾ ಮಕ್ಕಳನ್ನು? ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಯು ಆಸನದಲ್ಲಿ ಪಾಠ, ಲಾಸ್ಟ್ ಬೆಂಚ್ ಎಂಡ್. ಶಾಲೆಗಳ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಕೂರುವ ವ್ಯವಸ್ಥೆ ಬದಲಾಗುತ್ತಾ ಎನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಕೇರಳದಲ್ಲೇನೋ ಜಾರಿಯಾಯಿತು, ಕರ್ನಾಟಕದಲ್ಲೂ ಅದೇ ರೀತಿಯಾಗಿ ಫಾಲೋ ಮಾಡ್ತಾರಾ? ಒತ್ತಡಗಳು ಕೇಳಿ ಬರ್ತಾ ಇದೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ರಾಜ್ಯದ ಶಾಲೆಗಳಲ್ಲಿ ಸ್ಟೂಡೆಂಟ್ಸ್ ಯು ಆಕಾರದಲ್ಲಿ ಅಂತ ಹೇಳಿದ್ರೆ ಯು ಶೇಪ್ನಲ್ಲಿ ಕೂರ್ಬೇಕಾ? ಹಾಗಾದ್ರೆ ಯು ಆಕಾರದಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಕಲ್ಪಿಸೋಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಮಕ್ಕಳ ಹಕ್ಕುಗಳ ಹೋರಾಟಗಾರರಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಲಾಗಿದೆ. ಕೇರಳದ ಶಾಲೆಗಳಲ್ಲಿ ಈ ರೀತಿಯಾದಂಥ ಮಾದರಿಯನ್ನ ಮಾಡಿ ಈ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಶಸ್ವಿಯಾಗಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಆಗಬೇಕು ಎನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಕೂರುವ ವಿಧಾನ ಬದಲಿಸಿದ್ರೆ ವಿದ್ಯಾರ್ಥಿಗಳ ಬುದ್ಧಿಮಟ್ಟ ಹಾಗಾದ್ರೆ ಹೆಚ್ಚಳ ಆಗಬಹುದಾ? ಕಲಿಕಾ ಶಕ್ತಿ ಹೆಚ್ಚಾಗಬಹುದಾ? ಹೀಗೆ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಕೇರಳದಲ್ಲಿ ಲಾಸ್ಟ್ ಬೆಂಚ್ ಎನ್ನುವಂಥ ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ವಿದ್ಯಾರ್ಥಿಗಳನ್ನ ಯು ಶೇಪ್ನಲ್ಲಿ ಕೂರಿಸ್ತಾರೆ. ಅರ್ಧ ವೃತ್ತಾಕಾರ ಈ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಕೂರಿಸ್ತಾರೆ. ರಾಜ್ಯದ ಶಾಲೆಗಳಲ್ಲೂ ಕೂಡ ಸ್ಟೂಡೆಂಟ್ಸ್ ಅರ್ಧ ವೃತ್ತಾಕಾರದಲ್ಲಿ ಕೂರ್ಲಿ ಎನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಕಾದು ನೋಡಬೇಕು. ಅದಕ್ಕೆ ಆದಂಥ ಕ್ಲಾಸ್ ರೂಮ್ಗಳ ವ್ಯವಸ್ಥೆ ಕರ್ನಾಟಕದ ಶಾಲೆಗಳಲ್ಲಿ ಇದೆಯಾ? ಕರ್ನಾಟಕದಲ್ಲಿ ಸಾಕಷ್ಟು ಶಾಲೆಗಳಿವೆ. ಅದರ ಕ್ಲಾಸ್ ರೂಮ್ನಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಕಲ್ಪಿಸೋಕೆ ಸಾಧ್ಯ ಆಗುತ್ತಾ ಎನ್ನುವಂಥದ್ದಾಗಿ ಸದ್ಯಕ್ಕಿರುವಂಥ ಪ್ರಶ್ನೆ. ನೀವು ಕೂಡ ನೋಡ್ತಾ ಇರ್ಬೋದು ವಿಜುವಲ್ಸ್ಗಳಲ್ಲಿ ಯಾವ ರೀತಿಯಾಗಿ ಯು ಶೇಪಲ್ಲಿ ವಿದ್ಯಾರ್ಥಿಗಳನ್ನು ಕೂರಿಸಿದ್ದಾರೆ ಅಂಥೇಳಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಬರಬೇಕು. ಯಾವ ಮಕ್ಕಳು ಮೊದಲು, ಯಾವ ಮಕ್ಕಳು ಕೊನೆಗೆ, ಈ ರೀತಿಯಾದಂಥ ಕಾನ್ಸೆಪ್ಟ್ ಇರಬಾರ್ದು ಎನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ನಮ್ಮ ರಾಜ್ಯದ ಶಾಲೆಗಳನ್ನು ನೋಡ್ತಾ ಇರ್ಬೋದು ಯಾವ ಇದೆ. ಎರಡಕ್ಕೂ ಕಂಪೇರ್ ಮಾಡಿ ನೋಡಿ ನೀವು. ಇಲ್ಲಿ ಮೊದಲ ಬೆಂಚ್ ಇದೆ, ಎರಡನೇ ಬೆಂಚ್ ಇದೆ, ಮೂರನೇ ಬೆಂಚ್ ಇದೆ, ಹಾಗೆಯೇ ಒಂದಷ್ಟು ಬೆಂಚ್ಗಳ ನಂತರದಲ್ಲಿ ಕೊನೆಯ ಬೆಂಚ್ ಇದೆ. ಈ ಕಾನ್ಸೆಪ್ಟ್ ಸದ್ಯ ಈ ವ್ಯವಸ್ಥೆ ಕರ್ನಾಟಕದಲ್ಲಿದೆ. ಆದರೆ ಕೇರಳದ ಮಾದರಿಯನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಯು ಶೇಪ್ನಲ್ಲಿ ಮಕ್ಕಳನ್ನು ಕೂರಿಸಿದ್ದಾರೆ. ಎಲ್ಲ ಮಕ್ಕಳು ಕೂಡ ಸಮಾನರು ಎನ್ನುವಂಥ ರೀತಿಯಲ್ಲಿ ಈ ವ್ಯವಸ್ಥೆ ಹೇಳುತ್ತೆ ಎನ್ನುವುದಾಗೂ ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ. ಕಾದು ನೋಡಬೇಕು. ಈಗಾಗಲೇ ಮಾನವ ಹಕ್ಕುಗಳ ಹೋರಾಟಗಾರರು ಅಥವಾ ಶಿಕ್ಷಣ ತಜ್ಞರು ಕೊಟ್ಟಿರುವಂಥ ಸಲಹೆಯನ್ನು ಸರ್ಕಾರ ಸ್ವೀಕರಿಸುತ್ತಾ ಒಂದು ವೇಳೆ ಈ ಪ್ಲಾನ್ ಇಂಪ್ಲಿಮೆಂಟ್ ಆಗಿದ್ದೇ ಆದಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಸರಿ ಆಗಬಹುದಾ? ಯಾಕಂತ ಹೇಳಿದ್ರೆ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಕ್ಲಾಸ್ ರೂಮ್ ವ್ಯವಸ್ಥೆ ಹಾಗಿರಬೇಕು. ಹಾಗಿದ್ದಲ್ಲಿ ಮಾತ್ರ ಆ ರೀತಿಯ ಕೂರ್ಸೋಕ್ಕಾಗುತ್ತೆ. ಸಣ್ಣ ಪುಟ್ಟ ಶಾಲೆಗಳು, ಸಣ್ಣ ಪುಟ್ಟ ಕ್ಲಾಸ್ ರೂಮು, ಇಂಥ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಏನು ಮಾಡೋದು? ಹೀಗೆ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿದೆ. ಈ ಹಿಂದೆ ಇರಲಿಲ್ಲ. ಈ ಹಿಂದಿನ ದಿನಗಳಲ್ಲಿ ನಾವೆಲ್ಲ ಶಾಲೆಗೆ ಹೋದವರು, ಕಾಲೇಜ್ಗೆ ಹೋದವರು, ಆ ಸಂದರ್ಭಗಳಲ್ಲಿ ಇರಲಿಲ್ಲ. ಫಸ್ಟ್ ಬೆಂಚ್ ಆ್ಯಂಡ್ ಲಾಸ್ಟ್ ಬೆಂಚ್ ಎನ್ನುವಂಥ ಕಾನ್ಸೆಪ್ಟ್ ಇತ್ತು. ಅಲ್ಲಿಂದ ಕಲ್ತು ಬಂದವರು ಈಗ ಯಾಕೆ ಆ ಸಿಸ್ಟಮ್ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಸದ್ಯಕ್ಕಿರುವಂಥ ಪ್ರಶ್ನೆ, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕೂರುವಂಥ ವ್ಯವಸ್ಥೆ ಬದಲಾಗುತ್ತಾ ಎನ್ನುವಂಥದ್ದಾಗಿ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಹಾಗಾದರೆ ಬದಲಾವಣೆ ಬೇಕಾ? ಯಾಕೆ ಅದರ ಅಗತ್ಯ ಇದೆ? ಈ ವಿಚಾರವಾಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆರ್ ಕುಮಾರಸ್ವಾಮಿ, ಶಿಕ್ಷಣ ತಜ್ಞರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಶಿಕ್ಷಣ ತಜ್ಞರಾಗಿರುವಂಥ ಸೌಮ್ಯ ಕುಮಾರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯೋಪಾಧ್ಯಾಯಿನಿ ಆಗಿರುವಂತ ಚಂದ್ರಕಲಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ.
ಹಾಗೆಯೇ SY ಚಿಕ್ಕಟ್ಟಿ ಸಂಸ್ಥಾಪಕರು, ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಸ್, ಕುಮಾರಸ್ವಾಮಿ ಸರ್, ಗಮನಿಸ್ತಾ ಇದ್ರಿ, ಈಗ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವಂತ ಅನಿವಾರ್ಯತೆ ಇದೆ ಎನ್ನುವಂಥದ್ದಾಗಿ ಒಂದಷ್ಟು ಆಗ್ರಹಗಳು, ಕೂಗುಗಳು, ಒತ್ತಾಯಗಳು ಕೇಳಿ ಬರ್ತಾ ಇವೆ. ಬದಲಾವಣೆ ಅಗತ್ಯ ಇದೆಯಾ ಸರ್ ನಿಮ್ಮ ಪ್ರಕಾರ? ಬದಲಾವಣೆ ಅಂತಂದರೆ ಇವತ್ತಿನ ಏನು ವ್ಯವಸ್ಥೆ ಇದೆ ಅದರಲ್ಲಿ ಸರಿಯಾಗೇ ಇದೆ. ಕೆಲವು ಕ್ಲಾಸ್ಗಳನ್ನ ನಡೆಸಬೇಕಾದ್ರೆ ಇವಾಗ ಯಾವುದಾದ್ರು ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ಬೇಕು, ಆಕ್ಟಿವಿಟೀಸ್ ಮಾಡಬೇಕು, ಅಂಥ ಸಂದರ್ಭದಲ್ಲಿ ಅವಶ್ಯಕತೆ ಇದ್ದರೆ ಆ ಕ್ಲಾಸಲ್ಲಿ ಟೀಚರ್ಸ್ಗಳೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೋತಾರೆ. ಓಕೆ. ಸೊ ಎಲ್ಲದಕ್ಕೂ ಲಾಸ್ಟ್ ಬೆಂಚ್ ಫಸ್ಟ್ ಬೆಂಚ್ ಅಂತಿಲ್ಲ. ಆಕ್ಟಿವಿಟಿ ಬೇಸಲ್ಲಿ ಅದು ಅವಶ್ಯಕತೆ ಇದೆ. ಕೆಲವು ರೈಟಿಂಗ್ ಬೋರ್ಡ್ ಯೂಸ್ ಮಾಡೋಂಥ ಸಂದರ್ಭದಲ್ಲಿ ತುಂಬ ಕಷ್ಟ ಆಗುತ್ತೆ ಮಕ್ಕಳುಗಳಿಗೆ. ನಿಜ ನಿಜ. ಈ ಒಂದು ಕಾರಣದಿಂದಾಗಿ ಬದಲಾವಣೆಯ ಅನಿವಾರ್ಯತೆ ಸ್ವಲ್ಪ ಮಟ್ಟಿಗೆ ಇದೆ ಅಂತೀರಾ? ಸ್ವಲ್ಪ ಮಟ್ಟಿಗೆ ಅಂತಂದರೆ ಡಿಪೆಂಡ್ ಅಪಾನ್ ದ ಸರ್ಕಮ್ಸ್ಟೆನ್ಸಸ್ ಅಂಡ್ ದ ಸಿಚುಯೇಷನ್. ಕ್ಲಾಸನ್ನು ಯಾವ ರೀತಿ ಮಾನಿಟರ್ ಮಾಡಬೇಕು, ಮಕ್ಕಳುಗಳನ್ನ ಕಲಿಕೆಗೆ ಯಾವ ರೀತಿ ಅನುಗುಣವಾದಂಥ ವಾತಾವರಣ ಸೃಷ್ಟಿ ಮಾಡಬೇಕು, ಆ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು ಮಕ್ಕಳ ದೃಷ್ಟಿಯಿಂದ ಅಂತ ನನ್ನ ಅಭಿಪ್ರಾಯ. ಎಸ್, ಸೌಮ್ಯ ಕುಮಾರ್ ಅವರೇ, ಗಮನಿಸ್ತಾ ಇದ್ರಿ, ಆಗ್ರಹಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅನಿವಾರ್ಯತೆ, ಅಗತ್ಯತೆಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್? ಸರ್, ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ನೀವು ನೋಡ್ತಾ ಇದ್ದೀರಾ. ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಮೊದಲನೇದಾಗಿ ಈ ಒಂದು ಲಾಸ್ಟ್ ಬೆಂಚ್ ಬೇಡ, ಯು ಶೇಪಲ್ಲಿ ನಾವೇನಾದರೂ ಕ್ಲಾಸ್ ರೂಮ್ಸ್ ಮಾಡಬೇಕು ಅನ್ನೋದಾದರೆ ಮೊದಲಿಗೆ ನಾವು ನೋಡಬೇಕಾಗಿರುವಂಥದ್ದು ಆ ಕ್ಲಾಸ್ ರೂಮ್ನ ಸೈಜ್ ಏನಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ 15ರಿಂದ 20 ಮಕ್ಕಳುಗಳಿಗೆ ನಾವು ತಗೊಂಡಿದ್ದೆ ಆದರೆ ಈ ಯು ಶೇಪಲ್ಲಿ ಮಾಡಿದ್ರದ್ದು ತುಂಬ ಎಫೆಕ್ಟಿವ್ ಆಗಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸೊ ಜೊತೆಗೆ ಏನಾದರೂ 30 to 40 ಸ್ಟೂಡೆಂಟ್ಸ್ ಇದ್ದರೆ ಕ್ಲಾಸ್ ರೂಮ್ಸು ಮೋರ್ ದೆನ್ 40 to 50 ಸೈಜಲ್ಲಿ ಇದ್ದರೆ ಮಾತ್ರ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ ನೀವು ಚಿತ್ರದಲ್ಲಿ ಈಗ ಆಲ್ರೆಡಿ ತೋರಿಸ್ತಾ ಇದ್ದೀರಾ, ಎಷ್ಟು ಕಂಜೆಸ್ಟ್ ಆಗಿ ಮಕ್ಕಳುಗಳು ಕೂತ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದು. ಜೊತೆಗೆ ಯು ಶೇಪಲ್ಲಿ ಏನಾಗುತ್ತೆ, ಸ್ಟ್ರೈಟ್ ಆಗಿದ್ದಾಗ ಏನಾಗುತ್ತೆ, ಮಕ್ಕಳುಗಳು ಐ ವಿಷನ್ ಇರುತ್ತಲ್ಲ ಸರ್, ಅದು ಡೈರೆಕ್ಟ್ ಆಗಿ ನೋಡ್ತಾ ಇರ್ತಾರೆ. ಇಲ್ಲಿ ಯು ಶೇಪ್ ಬಂದಾಗ ನಿಮ್ಗೆ, ಈಗ ನಾವು ಕೂಡ ಯು ಶೇಪ್ ನಲ್ಲಿ ಕೂತ್ಕೊಂಡಿದೀವಿ ಸರ್, ನೀವು ಬೋರ್ಡ್ ಅನ್ನ ನೋಡ್ಬೇಕು, ಮತ್ತೆ ಲಾಸ್ಟ್ ಬೆಂಚ್ ಅಲ್ಲಿ ಇರೋರು ಕೂಡ ಮೇಡಮ್ ಬೋರ್ಡ್ ನೋಡ್ಬೇಕಾಗತ್ತೆ. ಸೊ ಮಕ್ಕಳು ಟರ್ನ್ ಮಾಡಿದ್ ಕೂತ್ಕೊಂಡಾಗ ಅವರಿಗೆ ನೆಕ್ಗೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳಿದೆ. ಯಾಕೆಂತಂದ್ರೆ ಕ್ಲಾಸ್ ಅವರ್ಸ್ ಮಿನಿಮಮ್ 6 to 8 ಅವರ್ಸ್ ಕ್ಲಾಸ್ ಅವರ್ಸ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಮಕ್ಕಳುಗಳು ಬೋರ್ಡ್ ಕಡೆ ಫೋಕಸ್ ಮಾಡಬೇಕಾದಂತ ಸಂದರ್ಭದಲ್ಲಿ ಮಕ್ಕಳುಗಳಿಗೆ ದೃಷ್ಟಿದೋಷಗಳು ಆಗ್ಬಹುದು ಅಥವಾ ನೆಕ್ ಸಮಸ್ಯೆ ಕೂಡ ಉಂಟಾಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲಿ ಅದರ ಅವಶ್ಯಕತೆ ಇದೆ, ಈಗ ಫಾರ್ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಸೆಷನ್ ಮಾಡಬೇಕಾದಂತ ಸಂದರ್ಭದಲ್ಲಿ ಮಕ್ಕಳುಗಳಿಗೆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಕೊಡಬೇಕಾದಾಗ ನಾವು ಈ ವ್ಯವಸ್ಥೆಯನ್ನ ಬಳಸ್ಕೊಳ್ಬಹುದು ಅನ್ನೋದು ನನ್ನ ಅಭಿಪ್ರಾಯ. ಎಸ್, ವೆಲ್ ಮೇಡಮ್. ಅಂತ ಹೇಳಿದ್ರೆ ಎಲ್ಲಾ ಸಂದರ್ಭದಲ್ಲೂ ಬೇಡ, ಅಗತ್ಯ ಸಂದರ್ಭಗಳಲ್ಲಿ ಆ ರೀತಿಯಾಗಿ ಮಾಡಿದ್ರೆ ಬೆಟರ್ ಎನ್ನುವುದಾಗಿ ಹೇಳ್ತಾ ಇದ್ದೀರಾ. ಎಸ್, ಚಂದ್ರಕಲಾ ಅವರೇ, ಈಗ ಸರ್ಕಾರಕ್ಕೆ ಒತ್ತಾಯಗಳು ಕೇಳಿ ಬರ್ತಾ ಇದೆ ಅನ್ನುವುದಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ. ನಿಮ್ಮ ಅಭಿಪ್ರಾಯ ಏನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ? ನನ್ನ ಅಭಿಪ್ರಾಯದಲ್ಲಿ ಯು ಶೇಪ್ ಬೆಟರ್ ಅನ್ಸುತ್ತೆ. ಯಾಕೆಂದ್ರೆ ವಿ ಕ್ಯಾನ್ ಗಿವ್ ಇಂಡಿವಿಜುವಲ್ ಅಟೆನ್ಷನ್ ಟು ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್. ಸೊ ಆಲ್ಮೋಸ್ಟ್ ಇವಾಗ ಯಾವುದೇ ಶಾಲೆಯಲ್ಲಿ ನೋಡಿದ್ರು ತುಂಬಾ ಹೆಚ್ಚಿನ ಮಕ್ಕಳು ಏನು ಇರೋದಿಲ್ಲ. 30 to 40 ಸ್ಟೂಡೆಂಟ್ಸ್. ಈಗ ಏಡೆಡ್ ಶಾಲೆಗಳಾಗಲಿ ಸರ್ಕಾರಿ ಶಾಲೆಗಳಾಗಲಿ ಸ್ಟೂಡೆಂಟ್ಸ್ ಅಷ್ಟೇ ಇರ್ತಾರೆ. ಸೊ ವಿ ಕ್ಯಾನ್ ಗಿವ್ ಇಂಡಿವಿಜುವಲ್ ಅಟೆನ್ಷನ್ ಟು ದೆಮ್. ಅದೇ ಯು ಶೇಪ್ ಬೆಟರು. ಯಾಕೆಂದ್ರೆ ಒಂದು ಮಗು ಏನು ಮಾಡುತ್ತೆ ಅಂದ್ರೆ ಹಿಂದೆ ಇದ್ರೆ ಅಲ್ಲೇ ಇರ್ತಾರೆ ಲಾಸ್ಟ್ ಬೆಂಚಸ್, ಒಳ್ಳೆಯವರು ಇರ್ತಾರೆ, ಓದಿರೋರು ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಏನಂದ್ರೆ ಸಮ್ಟೈಮ್ಸ್ ಮಕ್ಕಳು ನಾನು ಅಲ್ಲಿ ಕೂತ್ಕೋತೀನಿ ಅಲ್ಲೇ ಕೂತ್ಕೋತಾರೆ, ಮುಂದೆ ಬರೋದಿಲ್ಲ. ಸೊ ಇಫ್ ಇಟ್ ಇಸ್ ಯು ಶೇಪ್ ವಿ ಕ್ಯಾನ್ ಹ್ಯಾವ್ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಆನ್ ದೆಮ್ ಆಲ್ಸೋ. ಮತ್ತೆ ಮಕ್ಕಳು ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಅದು ನನ್ನ ಅಭಿಪ್ರಾಯ. ಎಸ್, ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿರುವಂಥ SY ಚಿಕ್ಕಟ್ಟಿ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಗಮನಿಸ್ತಾ ಇದ್ರಿ, ಸರ್ಕಾರಕ್ಕೆ ಕೇಳಿ ಬಂದಿರುವಂಥ ಒತ್ತಾಯ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಕಾನ್ಸೆಪ್ಟ್ ಬೇಡ, ಅದರ ಬದಲಾಗಿ ಯು ಶೇಪ್ ಆಗಿ ಒಂದು ಕ್ಲಾಸ್ ರೂಮ್ ಇರಲಿ ಅಂತೇಳಿ ಶಿಕ್ಷಣ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಬಂದವರು ನೀವು. ನಿಮ್ಮ ಅಭಿಪ್ರಾಯ ಏನ್ ಸರ್? ಸರ್, ನೀವು ಈಗಾಗಲೇ ಹೇಳಿದ ಪ್ರಕಾರ ಯು ಶೇಪ್ ಅಥವಾ ಅರ್ಧ ವೃತ್ತಾಕಾರದಲ್ಲಿ ಮಕ್ಕಳನ್ನ ಕೊಡಿಸೋದ್ರ ಬಗ್ಗೆ ನನ್ನದೇ ಆದ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೆ. ಯಾವುದೇ ವ್ಯವಸ್ಥೆಯಿಂದ ಇನ್ನೊಂದು ವ್ಯವಸ್ಥೆಗೆ ಹೋಗ್ಬೇಕಾದ್ರೆ ಮೆರಿಟ್ಸ್ ಡಿಮೆರಿಟ್ಸ್ ಅವು ಎರಡು ಇದ್ದೇ ಇರ್ತಾವ. ಆದ್ರೆ ಅರ್ಧ ವೃತ್ತಾಕಾರದಲ್ಲಿ ನಾವು ಕೊಡಿಸೋದ್ರಿಂದ ಏನೇನೋ ಆಗ್ಲೇ ಒಬ್ರು ಹೇಳಿದ್ರು, ಅವಶ್ಯಕತೆಗಳ ಬಗ್ಗೆ ಬಹಳ ಅವಲಂಬನೆ ಇದೆ. ಇದು ಏನೋ ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಮಜಾ ಅನಿಸ್ತದ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಅದು ಚಂದ ಅನಿಸ್ತದ. ಬಟ್ ಅದು ಲಾಂಗ್ ಟೈಮ್ ತಗೊಂಡು ಹೋದಾಗ
ಅದು ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಸೂಟೇಬಲ್ ಆಕತ್ಯವೋ ಇಲ್ಲ ಅನ್ನೋದೊಂದು ನಾವು ವಿಚಾರ ಮಾಡಬೇಕಾಗಿದೆ. ಈಗ ನನಗೆ ಟಿವಿಟಿಯಿಂದ ಪ್ರಕಾಶ್ ಅವ್ರು ಫೋನ್ ಮಾಡಿದಾಗ ನಾ ಮೊದಲೇ 2:15 ಫೋನ್ ಮಾಡಿದಾಗ ನಾ ಮೊದಲನೇ ಕೆಲಸ ಮಾಡಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಾನು ಒಂದು ಕ್ಲಾಸ್ ರೂಮಿಗೆ ಹೋಗಿ ಆ ಹುಡುಗ ಅರ್ಧವೃತ್ತಾಕಾರದಲ್ಲಿ ವಿದ್ಯಾರ್ಥಿಗಳನ್ನ ಕೂಡಿಸಿ ನಾನು ವಿದ್ಯಾರ್ಥಿಗಳ ಅಭಿಪ್ರಾಯ ಕೇಳಿದೆ, ಇದು ದಿಸ್ ಈಸ್ ಬೆಟರ್ ಆರ್ ದಟ್ ಈಸ್ ಬೆಟರ್ ಅಂತ. ಅಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ವೆರಿಫೈ ಮಾಡಿ ನಿಮ್ ಕೂಡ ಮಾತಾಡ್ತಾ ಇದ್ದೇನೆ. ಅಲ್ಲಿ ನಾನು ಗಮನಿಸಿದ್ದು ಅಂತ ಹೇಳಿದ್ರೆ, ಯಾಕಂದ್ರೆ ಇಲ್ಲಿವರೆಗೆ ನಾವು ಅರ್ಧ ವೃತ್ತಾಕಾರದಲ್ಲಿ ಕೂಡಿಸೇ ಇಲ್ಲ. ಆದ್ರೆ ಈಗ ಅರ್ಧ ವೃತ್ತಾಕಾರ ಎಷ್ಟರ ಮಟ್ಟಿಗೆ ಬೆನಿಫಿಟ್ ಇದೆ ಎಲ್ಲ ಅನ್ನೋದ್ರ ಬಗ್ಗೆ 2 ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್ ನಾನು. ಮೊದಲನೇದಾಗಿ ಆಗ್ಲೇ ಹೇಳಿದಂತೆ ಕ್ಲಾಸ್ ರೂಮ್ ದೊಡ್ಡದೇ ಇರಬೇಕು. ಬಟ್ ನಾವ್ ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೇವಿಲ್ಲ, ಬ್ಲಾಕ್ ಬೋರ್ಡ್ ಎಲ್ಲದ ಗೊತ್ತಿಲ್ಲ. ಆ ಬ್ಲಾಕ್ ಬೋರ್ಡ್ ವಿಸಿಬಿಲಿಟಿ ಎಲ್ಲಾ ವಿದ್ಯಾರ್ಥಿಗಳು ಬೇಕು. ಆದ್ರೆ ಇನ್ನೊಂದು ನನಗೆ ವೈಯಕ್ತಿಕವಾಗಿ ಅಬ್ಸರ್ವೇಷನ್ ಮಾಡಿದಾಗ, ಆ ಡೆಸ್ಕ್ ಒಂದಿದ್ದಾಗ ಎಲ್ಲಾರ ಲಕ್ಷ್ಯ ಬೋರ್ಡ್ ಕಡೆ ಹೋಗ್ತದೆ ಇರ್ತದ. ಈ ಅರ್ಧ ವೃತ್ತಾಕಾರದಲ್ಲಿ ಒಬ್ರು ಮಕ್ಕಳು ಇನ್ನೊಬ್ರು ಮಕ್ಕಳು ನೋಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕಾನ್ಸಂಟ್ರೇಷನ್ ಡೆವಲಪ್ ಆಗತ್ತೆ ನನಗೆ ಹೇಳಕ್ ಆಗ್ತಾ ಇಲ್ಲ. ಯಾಕಂತಿದ್ರೆ ಎದರ ಮಕ್ಕಳು ಇರೋದ್ರಿಂದ ಅವ ಏನೋ ಸೈನ್ ಮಾಡಿದ್ರು ಸಹ ಇವ್ರು ಇದು ಮಾಡಿ ಗ್ರಾಫ್ಸ್ ಮಾಡ್ತಾರ. ಹೀಗಾಗಿ ಮೆಂಟಲಿ ಕಾನ್ಸಂಟ್ರೇಷನ್ ಬರ್ತೈತೋ ಇಲ್ಲ ಅನ್ನೋದು ನನಗೆ ಡೌಟ್ ಸರ್. ಅದಕ್ಕೆ ನನ್ನ ವಿಚಾರದಲ್ಲಿ ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ಯಾಕೆ ಮಾಡಬಾರದು? ಪ್ರತಿ ಶಾಲೆಯವರು 1 ವಾರ ಅಥವಾ 1 ತಿಂಗಳು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅದ್ರದ್ದು ಆಗುವಂತ ಅನುಕೂಲತೆಗಳನ್ನ ಅನಾನುಕೂಲತೆಗಳನ್ನ ಮಾಡಿದ್ರ ಒಳ್ಳೇದಾಗ್ತದೆ ಸರ್. ಯಾಕಂತ ಹೇಳಿದ್ರೆ ನಾವು ಒಮ್ಮೆ ಅದನ್ನ ಚಿತ್ರ, ಯಾಕಂದ್ರೆ ಫಸ್ಟ್ ಟೈಮ್ ಅಂದ್ರೆ ಎಲ್ಲರಿಗೂ ಸುಮ್ಮನೆ ಅನಿಸ್ತದ. ಆದ್ರೆ ಅಲ್ಲಿ ಟೀಚರ್ಸ್ಗೆ ಕೆಲಸವರಿಗೆ ಈಗಾಗಲೇ ಚಿತ್ರ ನೋಡಿ ಸೆಂಟರ್ ನಲ್ಲಿ ಇದೆ, ಅದ್ರ ಬೋರ್ಡ್ ವಾಲ್ ಮೇಲೆ ಇರ್ತದ. ಆದ್ರೆ ಆ ಹುಡುಗರ ಲಕ್ಷ್ಯ ಆ ಬೋರ್ಡ್ ಕಡೆ ಎಲ್ಲಾರ್ದ ಎದುರುಗಡೆ ಹುಡುಗರ ಲಕ್ಷ್ಯ ಕೊಟ್ರೆ ಬಹುಶಃ ಅಟೆನ್ಷನ್ ಕಡಿಮೆ ಆಗ್ತದ ಅನಿಸ್ತದ. ಬಟ್ ಇದು ಮುಂಜಾನೆಯಿಂದ ಸಂಜೆವರೆಗೆ ಕೊಡುವ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಸಸ್ಟೈನಿಂಗ್ ಬರ್ತದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ಇದನ್ನ ಪ್ರಯೋಗ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರೋದು ಒಳ್ಳೆಯದು ಅಂತ ಅನಿಸ್ತದೆ ಸರ್ ನಾನು. ವೆಲ್ ಸರ್, ವೆಲ್. ಎಸ್ ವೈ ಚಿಕ್ಕಟ್ಟಿ ಸರ್ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ, ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚಿತವಾಗಿ ಎಕ್ಸ್ಪೆರಿಮೆಂಟ್ ಆಗಬೇಕು ಎನ್ನುವುದಾಗಿ. ಎಕ್ಸ್ಪೆರಿಮೆಂಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದರ ಅನುಕೂಲತೆ ಅನಾನುಕೂಲತೆ ಏನು ಎನ್ನುವಂಥದ್ದು ಗೊತ್ತಾಗುತ್ತೆ. ಕುಮಾರಸ್ವಾಮಿ ಸರ್, ಈಗ ಸರ್ ಕೂಡ ಹೇಳ್ತಾ ಇದ್ರು ಎಕ್ಸ್ಪೆರಿಮೆಂಟ್ ಬೆಟರ್ ಎನ್ನುವಂಥದ್ದಾಗಿ. ಈಗ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಒಂದು ಆಗ್ರಹ ಕೇಳಿ ಬಂದಂಥ ಸಂದರ್ಭದಲ್ಲಿ ಎಕ್ಸ್ಪೆರಿಮೆಂಟ್ಗಳು ಆಗಿದೆಯಾ ಸರ್? ಹೇಗೆ ಇದು ಏನು ಹೊಸದೇನಲ್ಲ ಇದು. ಓಕೆ, ನಮ್ಮಲ್ಲಿ ಇವಾಗ ಏನು ನಾವು ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದೀವಿ, ಮಾಂಟೆಸರಿ ಮೆಥಡ್ ಇರ್ಬೋದು, ಇಲ್ಲ ಪ್ರೈಮರಿ ಲೆವೆಲಲ್ಲಿ ಮಕ್ಕಳುಗಳನ್ನ ಈ ಥರ ಅರೇಂಜ್ಮೆಂಟ್ಸ್ ಮಾಡ್ತೀವಿ ನಾವು. ಯಾವಾಗ ಆಕ್ಟಿವಿಟಿ ಬೇಸ್ ಬರ್ತದೋ ಅವಾಗ ಪ್ರತಿಯೊಂದು ನೀವು ನೋಡಿ ಅಲ್ಲಿ ಕೂತಿರೋಂಥ ಮಕ್ಕಳುಗಳು ಪ್ರತಿಯೊಬ್ಬರು ಒಬ್ರನ್ನೊಬ್ರು ಇವಾಗ ನೋಡ್ತಾ ಇರೋದು ಯಾವುದೋ ಒಂದು ಪಿಕ್ಚರ್ ನೋಡ್ತಾ ಇದ್ದಾರೆ. ಬಟ್ ಟೀಚರ್ ಎಲ್ಲಿ ನಿಂತಿದ್ದಾರೆ? ಮಧ್ಯೆ ನಿಂತಿದ್ದಾರೆ. ಟೀಚರ್ ನೋಡ್ತಾ ಇಲ್ಲ ಅವರು. ನೀವು ತೋರಿಸ್ತಾ ಇರೋಂಥ ಫೋಟೋನಲ್ಲೇನೆ ಈಗ ನೆಕ್ಸ್ಟ್ ಒಬ್ಬ ಲೇಡಿ ಮಧ್ಯದಲ್ಲಿ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದಾರಲ್ಲ, ಅಲ್ಲಿ ನೋಡಿ, ಅಲ್ಲಿ ಮಕ್ಕಳುಗಳು ಈ ಕಡೆ ಬೋರ್ಡ್ ನೋಡ್ತಾ ಇದ್ದಾರೆ ಅವರು. ಓಕೆ ಓಕೆ, ಈ ಪಿಕ್ಚರ್ ಇದೆಯಲ್ಲ, ಪಿಕ್ಚರ್ ಇಟ್ ಸೆಲ್ಫ್ ಈಸ್ ಅನ್ ಇಶ್ಯೂ. ಇಲ್ಲಿ ಮಕ್ಕಳುಗಳಿಗೆ ಅನುಕೂಲ ಆಗಂತ ವ್ಯವಸ್ಥೆಗಳನ್ನು ಮಾಡಬೇಕೆ ಹೊರತು ಆ ಪೀರಿಯಡ್ ಏನೇ ಸಬ್ಜೆಕ್ಟ್ ಇರುತ್ತೆ. ಈಗ ಕೆಲವು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕಾಗತ್ತೆ. ಅವಾಗ ದಿಸ್ ಇಸ್ ಫೈನ್. ಓಕೆ, ಸೊ ಮಕ್ಕಳುಗಳು 8 hours ನಾನಿಲ್ಲಿ ಕೂತಿದ್ದೀನಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಾನು ಬೋರ್ಡ್ನಲ್ಲಿ ನೋಡಬೇಕು ಅಂತಂದ್ರೆ ಎಷ್ಟು ನಿಮಿಷ ನಾನು ಹಿಂಗೆ ನೋಡ್ಬೋದು, ಟೀಚರ್ನಾಗಲಿ ಬೋರ್ಡ್ನಾಗಲಿ. ಹೌದು ಹೌದು ಹೌದು. ಆ ಎಳೆ ಮಕ್ಕಳ ಮನಸ್ಸು ಮೇಲೆ ಏನು ಕಣ್ಣಿರ್ಬೋದು, ಬ್ಯಾಕ್ ಇರ್ಬೋದು, ಮತ್ತೆ ವರ್ಟಿಬ್ರೇಟ್ ಇರ್ಬೋದು, ಅದ್ರ ಮೇಲೆ ಏನು ಪ್ರೆಷರ್ ಬೀಳುತ್ತೆ. ನಾನೇ ಕೂತಿರೋಂಥವನು 8 hours ಈ ಕಡೆ ಹಿಂಗೆ ತಿರುಗಿ ನೋಡೋಕ್ಕಾಗತ್ತಾ? ಎವ್ರಿ 1 hour or 15 minutes ಒಂದು ಕ್ಲಾಸ್ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಇವಾಗ ಆಲ್ರೆಡಿ ಇದೇನು ಹೊಸ್ತೇನಲ್ಲ ಇದು. ನಮ್ಮ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಒಂದೊಂದು ಕ್ಲಾಸ್ ರೂಮ್ನ ನಾವು ಈ ಥರ ಮಾಡಿದ್ದೀವಿ. ಆ ಮಾಡಿರೋಂಥದ್ದಲ್ಲಿ ಆ ಪರ್ಟಿಕ್ಯುಲರ್ ಆಕ್ಟಿವಿಟೀಸ್ಗೆ, ಲ್ಯಾಬ್ಗಳಿಗೆ, ಇಲ್ಲ ಬೇರೆ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಇಲ್ಲ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಅಂಥದಕ್ಕೆ ಇಟ್ಸ್ ಫೈನ್. ರೆಗ್ಯುಲರ್ ಕ್ಲಾಸ್ಗಳಿಗೆ ನಮ್ಮ ಮೆಥಡ್ ಏನಿದೆ ಅಂದ್ರೆ ಕ್ಲಾಸ್ ರೂಮ್ ಟೀಚಿಂಗ್, ಬೋರ್ಡ್ ಟೀಚಿಂಗ್ ಮೆಥಡ್. ಈಗ ನಮ್ಮ ಸಿಸ್ಟಮ್ ಇವಾಗ ಏನು ಟೀಚರ್ಸ್ ಎಲ್ಲ ಅಡಾಪ್ಟ್ ಆಗಿದ್ದಾರೆ, ಪ್ರತಿಯೊಂದನ್ನು ಟೆಕ್ಸ್ಟ್ ಬುಕ್ ನ ಬ್ರೀಫ್ ಮಾಡಿ ಅದಕ್ಕೆ ಬೇಕಾದಂತ ಎಕ್ಸ್ಪ್ಲನೇಷನ್ ಕೊಟ್ಟು ಅದಕ್ಕೆ ಬೇಕಾದಂತ ಡಯಾಗ್ರಾಮ್ ಬರೆದು ಬೋರ್ಡ್ ಮೇಲೆ ಮಾಡ್ತಾರೆ. 60 to 70% ಇವಾಗ ನಮ್ಮ ಕರ್ನಾಟಕದಲ್ಲಿರುವಂತ ವ್ಯವಸ್ಥೆನಲ್ಲಿ ಬೋರ್ಡ್ ಮೇಲೆ ಮಾಡೋಂಥ ವ್ಯವಸ್ಥೆಗಳೇ ಜಾಸ್ತಿ ಇದೆ. ಹಾಗಾಗಿ ಮಕ್ಕಳುಗಳು ಆ ಒಂದು ಪೀರಿಯಡ್ ಅಲ್ಲಿ ಈ ಒಂದು ವ್ಯವಸ್ಥೆ ಆಸನದಲ್ಲಿ ಕೂತ್ಕೊಳ್ಳೋಂಥದ್ದು ಕಷ್ಟ ಆಗುತ್ತೆ. ಎಸ್ ಸರ್. ಸೌಮ್ಯ ಕುಮಾರ್ ಅವರೇ, ಈಗ ಮಕ್ಕಳನ್ನು ಈ ರೀತಿಯಾಗಿ ಕೂರಿಸೋದ್ರಿಂದ ವಿದ್ಯಾರ್ಥಿಗಳ ಬುದ್ಧಿಮಟ್ಟ ಹೆಚ್ಚಾಗುತ್ತಾ, ಕಲಿಕಾ ಸಾಮರ್ಥ್ಯ ಹೆಚ್ಚಾಗಬಹುದಾ? ಹೇಗೆ
ಸರ್, ಮೊದಲನೇದಾಗಿ ಇಲ್ಲಿ ಈ ಒಂದು ಸಿಸ್ಟಮ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂದರೆ ಫಸ್ಟ್ ಟ್ರೈನಿಂಗ್ ಆಗಬೇಕು ಸರ್ ಟೀಚರ್ಸಿಗೆ. ನಾವೇನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಂತಂದ್ರೆ ಟ್ರೈನಿಂಗ್ ಆಗಬೇಕು, ಮತ್ತು ಟೀಚರ್ಸ್ ಮನಸ್ಥಿತಿ ಕೂಡ ಬದಲಾಗಬೇಕು. ಮೈಂಡ್ ಸೆಟ್ ಆಫ್ ಎ ಟೀಚರ್ ಏನಿರ್ತಾರಲ್ಲ ಅದು ಕೂಡ ಬದಲಾಗಬೇಕಾಗತ್ತೆ. ಸೊ ಇಲ್ಲಿ ನಾವು ಮಕ್ಕಳುಗಳನ್ನ ಪಿಕ್ಚರ್ ಗಮನಿಸಿದಾಗೆ ಎಷ್ಟು ತಿಕ್ಕಾಗಿ ಕೂತಿದ್ದಾರೆ ಅಂತ ನೋಡಿ, ಒಬ್ಬರು ಪಕ್ಕದಲ್ಲಿ ಒಬ್ಬರು ಭುಜ ಒಬ್ಬರಿಗೆ ತಾಗೋ ಥರ ಕೂತ್ಕೊಂಡಿದ್ದಾರೆ. ಅದು ಯಾಕೆ ಅಂತಂದ್ರೆ ಓವರ್ ಕ್ರೌಡ್ ಆಫ್ ಎ ಸ್ಟೂಡೆಂಟ್ ಇನ್ ಎ ಕ್ಲಾಸ್ ರೂಮ್ಸ್ ಅಲ್ಲಿ 30-40 ಮಕ್ಕಳುಗಳಿದ್ದಾಗ ಈ ತರದ ಒಂದು ವ್ಯವಸ್ಥೆ ಕಂಡು ಬರುತ್ತೆ. 15-20 ಮಕ್ಕಳಿದ್ರೆ ಪರವಾಗಿಲ್ಲ ಸರ್, ನೀವು ಹೇಳಿದಾಗೆ ಆರಾಮ್ಸೆ ಕುತ್ಕೊಂಡು ಬರಿಬಹುದು. ಇನ್ನೊಂದು ಮಕ್ಕಳಲ್ಲಿ ಮಿಸ್ಚಿಯಸ್ ಜಾಸ್ತಿ ಆಗುತ್ತೆ ಅಂತ ನನ್ಗಂತೂ ಅನ್ಸುತ್ತೆ ಇದ್ರೆ ಈ ಒಂದು ಮಕ್ಕಳು ಕೂತ್ಕೊಳ್ಳೋದ್ರಿಂದ. ಸೊ ಅವರು ಎದುರು ಬದ್ರು ಕೂತ್ಕೊಳ್ಳೋದ್ರಿಂದ ಅವರು ಒಂದು ಕಣ್ಸಣ್ಣ ನೋಟದಲ್ಲೇ ಅವ್ರು ಮಾತಾಡ್ಕೊಳ್ಳುವಂತ ವ್ಯವಸ್ಥೆಗೆ ಬರ್ಬೋದು. ಏನಾದ್ರೂ ಇದ್ರೆ ಅವರು ಒಳಗಡೆನೆ ಪಾಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆ, ಟೀಚರ್ ಬ್ಲಾಕ್ ಬೋರ್ಡ್ ಕಡೆ ತಿರ್ಕೊಂಡು ಬರಿಬೇಕಾದ್ರೆ ಅವರೇ ಪಾಸ್ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಕೂಡ ಆಗ್ಬಹುದು. ಹಾಗಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಮುಂಚೆ ಪ್ರಾಕ್ಟಿಕಲ್ ಆಗಿ ಇದನ್ನ ನಾವು ನೋಡಿ ಆಮೇಲೆ ಇಂಪ್ಲಿಮೆಂಟ್ ಮಾಡಬಹುದು ಅಂತ ನನಗಂತ ಅನ್ಸುತ್ತೆ ಸರ್. ಚಂದ್ರಕಲಾ ಅವರೇ, ಈಗ ಮೇಡಮ್ ಕೂಡ ಹೇಳ್ತಾ ಇದ್ರು, ಒಂದು ಕ್ಲಾಸ್ ರೂಮ್ ಅಂತ ಬಂದಾಗ ಒಂದು 20 ಮಕ್ಕಳಿದ್ರೆ ಈ ರೀತಿಯಾಗಿ ಕೂರಿಸಬಹುದು, ಅದಕ್ಕಿಂತ ಜಾಸ್ತಿ ಜನ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡೋದು, ಏನು ಮಾಡೋಕ್ಕಾಗತ್ತೆ ಹಂಗಾದ್ರೆ ಅಂತೇಳಿ. ಈಗ ಮ್ಯಾಮ್ ಹೇಳಿದ್ರು ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅಂತ. ಈ ಹಿಂದೆ ನಮಗೆಲ್ಲ ಚೈತನ್ಯ 1-2 ಅಂತ ಟ್ರೈನಿಂಗ್ಸ್ ಕೊಟ್ಟಿದ್ರು. ಆ ಟ್ರೈನಿಂಗ್ಸ್ ಅಲ್ಲಿ ಇದೇ ತರ ನಾವು ವ್ಯವಸ್ಥೆಯನ್ನ ಮಾಡಿಕೊಂಡು ತರಗತಿಯಲ್ಲಿ ನಾವು ಕ್ಲಾಸಸ್ನ ಮಾಡಬೇಕು ಅಂತ ಇತ್ತು. ಸೊ ನಾವು ಅದನ್ನ ಟ್ರೈ ಮಾಡಿದೀವಿ. ಸೊ ಇಟ್ ವಾಸ್ ಮೋಸ್ಟ್ಲಿ ಸಕ್ಸಸ್ಫುಲ್ ಆಲ್ಸೋ ವೆನ್ ವಿ ವರ್ ಡೂಯಿಂಗ್ ಇಟ್. ಅಂದ್ರೆ ಸ್ಟೂಡೆಂಟ್ಸ್ ಒಪಿನಿಯನ್ ಕೂಡ ಕೇಳಿದ್ರ ಮೇಡಮ್ ಆ ಸಂದರ್ಭದಲ್ಲಿ? ನಮ್ದು ಪ್ರೈಮರಿ ಸೆಕ್ಷನ್ ಬರುತ್ತಲ್ವಾ, ಪ್ರೈಮರಿಲಿ ಮಕ್ಕಳಿಗೆ ಅಷ್ಟು ಏನು ಇದಿರೋದಿಲ್ವಾ. ಓಕೆ ಓಕೆ ಓಕೆ. ಸೊ ನಾವೇನ್ ಹೇಳ್ತೀವೋ ಮಕ್ಕಳು ಅದು ಮಾಡ್ತವೆ. ಸೊ ಪ್ರೈಮರಿ ಮಕ್ಕಳು 1 to 7th ಅಂದ್ರೆ ಈಗಂದ್ರೆ 5th ಇಂದ ಸ್ವಲ್ಪ ಬುದ್ಧಿವಂತರಾಗಿರ್ತಾರೆ. ಅದಕ್ಕಿಂತ ಮುಂಚೆ ಅವರು ಚಿಕ್ಕ ಮಕ್ಕಳು, ನಾವೇನ್ ಹೇಳ್ತೀವಿ ಇಲ್ಲಿ ಕೆಳಗೆ ಕುತ್ಕೊಂಡು ಪಾಠ ಕೇಳಿದ್ರು ಕೇಳ್ತವೆ, ಅವಕ್ಕೇನು ಗೊತ್ತಿರಲ್ಲ. ಸೊ ದಟ್ ಈಸ್ ಮಕ್ಕಳ ಅಭಿಪ್ರಾಯನೂ ತಗೋಬೇಕು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಟೇಕ್ ದ ಚಿಲ್ಡ್ರನ್ಸ್ ಒಪಿನಿಯನ್ ಆಲ್ಸೋ. ಈಗ ಒಂದು 3ನೇ ತರಗತಿ ಮಗುನು ಹೇಳುತ್ತೆ, ಮಿಸ್ ನಾನು ಇದನ್ನ ಹೇಳಕ್ಕಾಗಲ್ಲ, ಮಿಸ್ ನಾನು ಇದು ಓದಲ್ಲ ಆ ಥರ ಹೇಳುತ್ತೆ. ಸೊ ಅದನ್ನು ಅವ್ರು ಸರ್ ಹೇಳ್ದಂಗೆ 1-2 ದಿನ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದು ಬೆಟರ್ ಅನ್ಸುತ್ತೆ. ಬಟ್ ವಿದ್ಯಾರ್ಥಿಗಳ ಒಪಿನಿಯನ್ ಕೇಳಬೇಕು ಅಂತ ಹೇಳ್ತೀರಾ? ಬಿಕಾಸ್ ಅವರಿಗೂ ಇದೆ ಅಲ್ವಾ, ಅಕಾರ್ಡಿಂಗ್ ಟು CCE ಒಂದು ಇದನ್ನ ಕೇಳಬಹುದು. ಟೆಸ್ಟ್ ಎಕ್ಸಾಮಿನೇಷನ್ ಹೆಂಗ್ ಮಾಡ್ತೀರಾ, ಅಷ್ಟು ಡೆನ್ಸ್ ಆಗಿ ಮಕ್ಕಳುಗಳನ್ನ ಕೂರಿಸ್ಬಿಟ್ಟು ಹೆಂಗೆ ಜಡ್ಜ್ ಮಾಡ್ಲಿಕ್ಕೆ ಆಗುತ್ತೆ? ನಿಜ. ಕಾನ್ಸಂಟ್ರೇಷನ್ ಹೆಂಗ್ ಮಾಡ್ಲಿಕ್ಕೆ ಆಗುತ್ತೆ? ಬಟ್ ಇದು ಪಾಠಕ್ಕೆ ಮಾತ್ರ ಸೀಮಿತನ, ಎಕ್ಸಾಮ್ಗೂ ಸೀಮಿತ ಆಗುತ್ತೆ ಹೇಗೆ ಮೇಡಮ್ ಅಂತ? ಎಕ್ಸಾಮ್ ಮಾಡಬೇಕಾದಾಗ ಇದು ಕಷ್ಟ ಆಗುತ್ತೆ ಸರ್. ಮಕ್ಕಳುಗಳು ಕಾಪಿ ಮಾಡುವಂತ ವ್ಯವಸ್ಥೆಗೆ ಬರಬಹುದು, ಯಾಕೆಂದ್ರೆ ತುಂಬಾ ಅಕ್ಕಪಕ್ಕದಲ್ಲಿ ಮಕ್ಕಳುಗಳು ಕೂತ್ಕೊಳ್ಳೋದ್ರಿಂದ. ಸೊ ಮಕ್ಕಳುಗಳು ಆನ್ಸರ್ ಮಾಡಬೇಕಾದ್ರೆ ಕಾಪಿ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಸರ್ ಇದರಿಂದ. ಅಲ್ಲ, ಯೂಶುವಲಿ ವಿ ಡೋಂಟ್ ಕಂಡಕ್ಟ್ ಎಕ್ಸಾಮ್ಸ್. ಈ ತರ ಮಾಡಲ್ವಲ್ಲ ಸರ್. ಎಕ್ಸಾಮ್ಸ್ ಅಂದ್ರೆ ಫಸ್ಟ್ ಬ್ಯಾಚ್ ಒಂದಿರುತ್ತೆ, ಸೆಕೆಂಡ್ ಬ್ಯಾಚ್ ಒಂದಿರುತ್ತೆ, ಬೇರೆ ಬೇರೆ ಬ್ಯಾಚ್ ಅಲ್ಲಿ ಎಕ್ಸಾಮ್ಸ್ ಮಾಡ್ತೀವಿ. ಈಗ 1 to 5th ಬೆಳಗ್ಗೆ ಮಾಡ್ತೀವಿ, 5th 6th 7th ಮಧ್ಯಾಹ್ನ ಮಾಡ್ತೀವಿ. ಆ ತರ ಒಟ್ಟಿಗೆ ಎಕ್ಸಾಮ್. ಒಂದು ಸ್ಟ್ಯಾಂಡರ್ಡ್ ಮಕ್ಕಳುಗಳು ಇರ್ತಾರಲ್ಲ ಸರ್, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳುಗಳು ಅಂತಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳಿದೆ. ಸುಮ್ಮನೆ ಕೈಸನಲ್ಲಿ ಎದುರುಗಡೆ ಕೂತ್ಕೊಂಡು ಕೈಸನಲ್ಲಿ ಮಾಡೋಂತ ಚಾನ್ಸ್ಗಳಿದೆ. ಸೊ ಹಾಗಾಗಿ ಮಕ್ಕಳು ನಾವೇನಿದೀವಿ ನಮ್ಗಿಂತ ಮಕ್ಕಳು ಶಾರ್ಪ್ ಇದ್ದಾರೆ. ಅವ್ರನ್ನ ಸ್ವಲ್ಪ ತೋರಿಸಿದ್ರೆ ಅವರು 10 ಪಟ್ಟು ಫಾಸ್ಟ್ ಆಗಿ ಹೋಗ್ತಾರೆ. ಸೊ ಹಾಗಾಗಿ ಮಕ್ಕಳುಗಳನ್ನ ನಾವು ಏನು ಅಕಾಡೆಮಿಕ್ ಕಲಿಸ್ತೀವಿ ಅದ್ರ ಜೊತೆ ಡಿಸಿಪ್ಲಿನ್ ಮತ್ತೆ ಆ ಒಂದು ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ಸ್ ನಾವು ಕಲಿಸ್ಬೇಕು ಅಂತಂದ್ರೆ ಅದೊಂದು ಕ್ಲಾಸ್ ರೂಮ್ ಕಂಟ್ರೋಲ್ ಅಂತಂದ್ರೆ ಒಂದು ಡಿಸಿಪ್ಲಿನ್ ಆಗಿರ್ಬೇಕು. ಎಸ್, ವೆಲ್ ಸರ್, ವೆಲ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಈ ಯು ಶೇಪ್ ಆಗಿ ಮಕ್ಕಳನ್ನ ಕೂರಿಸೋದ್ರಿಂದ ಏನು ಅನುಕೂಲ ಆಗುತ್ತೆ, ಏನು ಅನಾನುಕೂಲ ಆಗುತ್ತೆ ಎನ್ನುವಂಥ ವಿಚಾರದ ಕುರಿತು ತಜ್ಞರು ಮಾಹಿತಿಯನ್ನು ಕೊಡ್ತಾ ಇದ್ರು. SY ಚಿಕ್ಕಟ್ಟಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನಾವೆಲ್ಲ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಇದ್ದಿದ್ದು ಫಸ್ಟ್ ಬೆಂಚ್ ಆ್ಯಂಡ್ ಲಾಸ್ಟ್ ಬೆಂಚ್ ಎನ್ನುವಂಥ ಕಾನ್ಸೆಪ್ಟ್. ಅದರ ಮಧ್ಯದಲ್ಲಿ ಒಂದಷ್ಟು ಬೆಂಚ್ಗಳು ಇರ್ತಾ ಇತ್ತು. ಬರ್ತಾ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ಆಗ್ತಾ ಇವೆ. ಈ ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ಈಗ ಲಾಸ್ಟ್ ಬೆಂಚ್ ಏನೇನು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ನಾವು ಕಲಿಯುವಾಗ ಮಕ್ಕಳ ಹೈಟ್ ವೈಸ್ ಮಕ್ಕಳನ್ನು ಕೂಡಿಸ್ತಾ ಇದ್ರು. ನಿಜ. ಹೈಟ್ ಇದ್ದವರಿಗೆ ಲಾಸ್ಟ್ ಕೂಡಿಸ್ತಾ ಇದ್ರು, ಬೋರ್ಡ್ ವಿಸಿಬಲ್ ಆಗಿ ಕಾಣ್ಲಿ ಅಂತ ಹೇಳಿ. ಆದ್ರೆ ಇಲ್ಲಿವರೆಗೆ ಎಜುಕೇಶನ್ ಬಂದಿದ್ದು ಅದ ವ್ಯವಸ್ಥೆನಲ್ಲೇ. ಹೌದು. ಆದ್ರೆ ಈಗಿನ
ಅಂದ್ರೆ ನಾನು ಹೇಳೋ ವಿಚಾರ ಈಗಿನ ಒಂದು ಮಾಡರ್ನೈಸ್ ಅನ್ನೋದಕ್ಕಿಂತ ಈಗಿನ ಏನು ಎಜುಕೇಶನ್ ಬದಲಾವಣೆ ಆಗ್ತದೆ ಎಲ್ಲಾ ಕಡೆ ಬದಲಾವಣೆ ಆಗ್ಲೇಬೇಕು. ಆದ್ರೆ ಬದಲಾವಣೆ ಆಗುವಾಗ ಎಷ್ಟರ ಮಟ್ಟಿಗೆ ಸೆಟ್ ಆಗ್ತದೆ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಸರ್. ಇವಾಗ ಈಗ ಏನ್ ನಾವು ಚಿತ್ರದಲ್ಲಿ ನೋಡಿದೀವಲ್ಲ, ನಾವು ಯಾವುದೇ ವಿದ್ಯಾರ್ಥಿಯನ್ನ ಬಾರಪ್ಪ ಬೋರ್ಡ್ ಮೇಲೆ ಬಂದ್ ಬರಿ ಅಂತ ಹೇಳಿದಾಗ ಆ ಎದ್ದು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಕಂಟಿನ್ಯೂಟಿ ಅದ ಹುಡುಗರಲ್ಲಿ, ಬಾರಪ್ಪ ಅಂದ್ರೆ ಎದ್ದು ಬರ್ಲಿಕ್ಕೆ ಬರೋದಿಲ್ಲ. ಮತ್ತೆ ಕ್ಲಾಸ್ ಬಿಟ್ಟು ಕೂಡಲೇ ಎದ್ದು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಅವ್ರು ಬಷ್ಟೊತ್ತಿದ್ರು ದೇ ಹ್ಯಾವ್ ಟು ಕನ್ಸ್ಯೂಮ್ ಟೈಮ್. ಆಮೇಲೆ ಫ್ರೀಡಮ್ ಇಲ್ಲ, ಅದು ಬಹಳ ತಿಕ್ಕಾಗಿ ಕೂತಿದ್ದಾರೆ. ಈ ಒಂದು ಕೂಡುವ ವ್ಯವಸ್ಥೆ, ನೋಡುವ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ಕರೆದು ಬೋರ್ಡ್ ಮೇಲೆ ಕೆಲಸ ಹೇಳುವ ವ್ಯವಸ್ಥೆ ಬಹಳ ಡಿಫಿಕಲ್ಟ್ ಇದೆ. ಅದ್ರ ಸಲುವಾಗಿ ಈ ವ್ಯವಸ್ಥೆ ಬಹುಶಃ ಸಣ್ಣ ಕ್ಲಾಸಿಗೇನೋ ಅಡ್ಜಸ್ಟೇಬಲ್ ಆಗ್ಬಹುದು. ಆದ್ರೆ ದೊಡ್ಡ ಕ್ಲಾಸಿಗೆ, ಪ್ರೈಮರಿಗೆ, ಸಣ್ಣ ಕ್ಲಾಸ್ ಅಂದ್ರೆ ಅವಾಗ ಕೆಳಗೆ ಕುಂತ್ರು ನಡೀತದ, ಡೆಸ್ಕ್ ಮೇಲೆ ಕೂತ್ರು ನಡೀತದ, LKG UKG ನಾವಂತ ಹೇಳ್ತೀವಿ. ನನ್ನ ಪ್ರಕಾರ ಪ್ರೀ ಸ್ಕೂಲ್ ಹುಡುಗರಿಗೆ ಡೆಸ್ಕ್ ಬೇಕಾಗಿಲ್ಲ. ಯಾಕಂದ್ರೆ ಕೆಳಗೆ ಕುಡ್ರುದನ್ನ ಕಲಿಸ್ತಾ ಇಲ್ಲ ನಮ್ಮ ಶಾಲೆಗಳಲ್ಲಿ, ಮನ್ಯಾಗೂ ಕಲಿಸ್ತಾ ಇಲ್ಲ, ಸ್ಕೂಲ್ಗಳಲ್ಲಿ ಕಲಿಸ್ತಾ ಇಲ್ಲ. ಆ ರೀತಿ ಕೆಳಗೆ ಕೂಡಿಸಿದ್ರೆ ಅವ್ರು ಅರ್ಧ ವೃತ್ತಾಕಾರದಲ್ಲಿ ಕೂಡ್ಲಿ, USF ಕೂಡ್ಲಿ, ಇಮಿಡಿಯೇಟ್ ಆಗಿ ಅವ್ರ ಪೊಸಿಷನ್ ಚೇಂಜ್ ಮಾಡ್ಕೊಳಕ್ ಅವಕಾಶ ಇದೆ. ಆದ್ರೆ ಈ ದೊಡ್ಡ ಕ್ಲಾಸ್ನಲ್ಲಿ ನಾವು ಹುಡುಗರನ್ನ ಈ ರೀತಿ ಕೂಡಿಸೋದ್ರಿಂದ ಬ್ಲಾಕ್ ಬೋರ್ಡ್ ಕಾರಣರಾಗ್ಲಿ, ಅವ್ರ ಸಿಟೀಸ್ ಅರೇಂಜ್ಮೆಂಟ್ ಆಗ್ಲಿ, ಮತ್ತೆ ಅವರು ಆಗ್ಲೇ ಒಬ್ರು ಹೇಳಿದ್ರೆ ಬಹಳ ಹೊತ್ತಿನವರೆಗೆ ಕಾನ್ಸಂಟ್ರೇಷನ್ ಮಾಡೋದಾಗ್ಲಿ, ಮತ್ತು ಇದನ್ನೆಲ್ಲಾ ಮಾಡ್ಬೇಕಾದ್ರೆ ನಾನು ಪ್ರಾಕ್ಟಿಕಲಿ ಇವತ್ತಿನವರೆಗೆ ಮಾಡಿದಿಲ್ಲ. ನೀವು ನನಗೆ ಕರೆದ ಮೇಲೆ ಪ್ರಾಕ್ಟಿಕಲ್ ಮಾಡಿ ಇಲ್ಲಿ ಬಂದಿನಿ. ಕಾರಣ ಇಷ್ಟೇ, ನಾನು 40 ಹುಡುಗರನ್ನ ವೃತ್ತಾಕಾರದಲ್ಲಿ ಕೂಡಿಸಿ ನೋಡಿದಾಗ ಹುಡುಗರಿಗೆ ಏನೋ ಒಂಥರ ಮಜಾ ಅನಿಸ್ತು. ಇವ್ರು ನೋಡ್ಲಿಕ್ಕತ್ತಾರ, ಅವ್ರು ನೋಡ್ಲಿಕ್ಕತ್ತಾರ, ನಗಲಿಕ್ಕತ್ಬಿಟ್ಟದ. ಈ ರೀತಿಯಾದ ವ್ಯವಸ್ಥೆನಲ್ಲಿ ಹುಡುಗರು ಡಿಸಿಪ್ಲಿನ್ ಇದ್ರೆ, ಸ್ಟ್ರಿಕ್ಟ್ ಇದ್ರೆ, ಕ್ಲಾಸ್ ರೂಮ್ ಇದ್ರೆ, ವ್ಯವಸ್ಥೆ ಇದ್ರೆ ಇದು ಓಕೆನೆ. ಬಟ್ ಇದು ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆ ಒಳಗೆ ಇಲಾಖೆನಲ್ಲಿ, ಶಿಕ್ಷಣ ವ್ಯವಸ್ಥೆನಲ್ಲಿ ಸೆಟ್ ಹಾಕೋತೀವಿ ನನಗೆ ಡೌಟ್. ಯಾಕಂತ ಹೇಳಿದ್ರೆ ಅದಕ್ಕೋಸ್ಕರ ತಮಗಂದೆ ಇದನ್ನ ನಾವು ಪ್ರಾಯೋಗಿಕವಾಗಿ ಮಾಡಿ ನೋಡಿದಾಗ ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಅದ, ಅದರ ಸೇಮ್ ವೇಳೆಯಲ್ಲಿ ಶಿಕ್ಷಕರಿಗೆ ಏನ್ ತೊಂದರೆ ಆಗ್ತದ ಅದನ್ನ ನೋಡ್ಬೇಕು. ಕ್ಲಾಸ್ ರೂಮ್ ದೊಡ್ಡಬೇಕು. ನಡು ಒಂದ್ ವೇಳೆ ಪಿಲ್ಲರ್ ಬಂದಿದ್ರೆ ಮಾಡ್ಲಿಕ್ಕೆ ಬರುದಿಲ್ಲ. ಇಲ್ಲಿ ನಡು ಒಂದ್ ವೇಳೆ ಪಿಲ್ಲರ್ ಇದ್ದಾಗ ಕ್ಲಾಸ್ ರೂಮ್ಗೆ ಈ ವೃತ್ತಾಕಾರ ಸೆಟ್ ಹಾಕುದೇ ಇಲ್ಲ. ಆದ್ರೆ ಆ ಮೊದಲಿನ ವ್ಯವಸ್ಥೆ ಒಳಗೆ ನಡು ಒಂದು ಪಿಲ್ಲರ್ ಬಂದ್ರೂ ಕೂಡ ಅನುಕೂಲತೆ ಇತ್ತು. ಆದ್ರೆ ಇವೆಲ್ಲವನ್ನ ನೋಡಿದಾಗ ಕ್ಲಾಸ್ ರೂಮ್ ದೊಡ್ಡದು ಬೇಕು, ಅದು ಹೋಗಿ ಬಂದು ಇವೆಲ್ಲವೂ ಆ ವ್ಯವಸ್ಥೆ ಆಗ್ತದ. ಬಟ್ ಎಲ್ಲಿವರೆಗೆ ನಾವು ಇಷ್ಟೆಲ್ಲಾ ಅನುಭವ ಇದ್ರು ಇದು ಇವತ್ತ ನಾನು ಫಸ್ಟ್ ಟೈಮ್ ನಾನು ಎಕ್ಸ್ಪೆರಿಮೆಂಟ್ ನಮ್ಮ ಸ್ಕೂಲ್ ನಲ್ಲಿ ಮಾಡಿ ನೋಡಿದಾಗ ಆ ಹುಡುಗರು ಏನೋ ಫಸ್ಟ್ ಟೈಮ್ ಏನೋ ಬಹಳ ಎಕ್ಸಾಸ್ಟ್ ಸರ್ ಇದು ಮಜಾ ಅದರಿ ಮಜಾ. ಬಟ್ ನನ್ನ ಅನಿಸಿಮೆಟ್ಟಿಗೆ ಇದು 1-2-3 ದಿವಸ ಹೋದ್ಮೇಲೆ ಮತ್ತೆ ಸರ್ ನಮಗ್ ಹಂಗೆ ಬೇಕು ಅನ್ನೋ ವ್ಯವಸ್ಥೆ ಬರ್ತದ ಅನ್ಸ್ಲಿಕ್ಕತ್ತದ. ಇದಕ್ಕೆ ಕಾರಣ ಇಷ್ಟೇ, ಕ್ಲಾಸ್ ರೂಮ್ ಸೈಜು ಮತ್ತು ಹೋಗ್ಲಿಕ್ಕೆ ಬರ್ಲಿಕ್ಕೆ ಇವೆಲ್ಲವನ್ನ ಅನುಕೂಲ ಮಾಡಿ ಕೊಟ್ರ. ಅದಕ್ಕಂದ್ರೆ ನಾವ್ ಹಿಂದ್ ಕಲ್ತಿದ್ವಿ, ಹಿಂದ್ ಕುಂತವ್ರೆಲ್ಲ ಯಾರು ದಟ್ಟಾಗಿಲ್ಲ, ಮುಂದ್ ಕುಂತವ್ರೆಲ್ಲ ಶಾಣ್ಯರು ಆಗಿಲ್ಲ. ಯಾರ್ಯಾರು ಅಟೆನ್ಷನ್ ಕೊಟ್ಟಿದಾರ ಅವ್ರು ಶಾಣ್ಯರು ಆಗೇ ಇದಾರೆ. ಬಟ್ ಈಗ ನಮ್ಗೊಂದು ವಾಡಿಕೆ ಅದ, ಹಿಂದ್ ಕುಂತವ್ರೆಲ್ಲ ದಾಟ್ರಿರ್ತಾರ. ನಾನಂತರ ಅದನ್ನ ನಂಬುವುದಿಲ್ಲ. ಯಾಕಂದ್ರೆ ಹಿಂದ್ ಕುಂತ ಶಾಣ್ಯರಾದ್ರು ಎಷ್ಟೋ ಜನ ನಮ್ಮ ಮುಂದೆ ಇದ್ದಾರೆ. ಬಟ್ ಇಲ್ಲಿ ವ್ಯವಸ್ಥೆ ಸಮೀಪ ಬೇಕು, ಮಕ್ಕಳು ಶಿಕ್ಷಕ ಅಥವಾ ಶಿಕ್ಷಕ ಸಮೀಪ ಇರ್ಬೇಕು ಅನ್ನೋ ವ್ಯವಸ್ಥೆ ಹೇಳಿದಾರಲ್ಲ, ಇದು ಒಳ್ಳೇದ. ಇದಕ್ಕೆ ನಮಗೆ ಕ್ಲಾಸ್ ರೂಮ್ ಸೈಜ್ ಆಗ್ಲಿ, ಬ್ಲಾಕ್ ಬೋರ್ಡ್ ಸೈಜ್ ಆಗ್ಲಿ, ಎಲ್ಲವೂ ಇದ್ದಾಗ ಮಾತ್ರ ಇದು ಒಂಥರ ಪ್ರಯೋಗ ಮಾಡಿ ನೋಡಬಹುದು ಹೊರತು ಇದು 100% ಇದು ಕರೆಕ್ಟ್ ಅಂತ ನನಗೆ ಹೇಳಕ್ ಆಗೋದಲ್ಲ ಸರ್. ಎಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು SY ಚಿಕ್ಕಟ್ಟಿ ಸರ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ವಿದ್ಯಾರ್ಥಿಗಳು ಕೂರುವ ವ್ಯವಸ್ಥೆ ಬದಲಾಗಬೇಕಾ ಎನ್ನುವಂಥ ಪ್ರಶ್ನೆ ಸದ್ಯಕ್ಕಂತೂ ಎದ್ದಿದೆ. ಸರ್ಕಾರಕ್ಕೆ ಹಾಗೆಯೇ ಶಿಕ್ಷಣ ಇಲಾಖೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಒತ್ತಾಯಕ್ಕೆ ಸರ್ಕಾರ ಮಣಿಯುತ್ತಾ, ಶಿಕ್ಷಣ ಇಲಾಖೆ ಮಣಿಯುತ್ತಾ ಎನ್ನುವಂಥದ್ದಾಗೂ ಕೂಡ ಪ್ರಶ್ನೆಗಳಿವೆ. ಹಾಗೆಯೇ ಈ ಮಾದರಿಗಳನ್ನ ಬೇರೆ ಯಾವ ರಾಜ್ಯಗಳಲ್ಲಿ ತರಲಾಗಿದೆ, ರಾಜ್ಯದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನ ಯು ಆಕಾರದಲ್ಲಿ ಕೂರಿಸಬೇಕಾ ಎನ್ನುವಂಥ ಪ್ರಶ್ನೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಶಿಕ್ಷಣ ತಜ್ಞರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಆಗ್ಲಿಂದ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಕುಮಾರಸ್ವಾಮಿ ಸರ್, ಈಗಾಗಲೇ ನೀವು ಒಂದಷ್ಟು ಅಭಿಪ್ರಾಯಗಳನ್ನು ಇಲ್ಲಿ ಗಮನಿಸಿದ್ರಿ. ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ, ಅದರ ಸಾಧ್ಯತೆಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ, ಈ ವಿಚಾರವಾಗಿ ಹೇಳ್ತಾ ಇದ್ರೆ. ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಕೇರಳದಲ್ಲಿ ಈ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ, ಅಲ್ಲಿ ಯಶಸ್ಸು ಸಿಕ್ಕಿದೆ, ಅದಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು ಅಂತೇಳಿ. ಯಶಸ್ಸು ಸಿಕ್ಕಿದೆ ಅಂತ ಎಲ್ಲೂ ಇದುವರೆಗೂ ಪ್ರೂವ್ ಆಗಿಲ್ಲ. ಅದರ ವಿಚಾರಗಳು ಇನ್ನೂ ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದು ಫೋಟೋ ಬಂದಿರೋದ್ರಿಂದ ಅದನ್ನು ಇಟ್ಕೊಂಡು ಈ ಒಂದು ಚರ್ಚೆ ನಡೀತಾ ಇದೆ ಇವಾಗ. ಆ್ಯಕ್ಚುಲಿ ನಮ್ಮ ರಾಜ್ಯದಲ್ಲಿ ಸ್ಟೇಟ್ ಬೋರ್ಡ್ ಇದೆ. ಸ್ಟೇಟ್ ಬೋರ್ಡ್ನಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ, ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗಳಿದೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದೆ. ಇದಲ್ದೇ CBSE, ICSE, IGCSE, IB ಇದು ಹಂತವಾಗಿ ಬೇರೆ ಬೇರೆ
ಸಬ್ಜೆಕ್ಟ್ಗಳಲ್ಲಿ ಬೇರೆ ಬೇರೆ ಸಿಲೆಬಸ್ಗಳಲ್ಲಿ ಮಕ್ಕಳುಗಳು ಅಧ್ಯಯನ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಸ್ಟ್ರೆಂತ್ ಹೇಗಿರುತ್ತೆ ಅಂತಂದರೆ ಮಿನಿಮಮ್ 15-25 ಸ್ಟ್ರೆಂತ್ ಇದ್ದರೆ ಅದೇ ಮ್ಯಾಕ್ಸಿಮಮ್. ಜೊತೆಗೆ ಅವರ ಇನ್ಫ್ರಾಸ್ಟ್ರಕ್ಚರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದ್ರ 4ರಷ್ಟು ಇರುತ್ತದೆ. ಓಕೆ, IB-ಗಾಗಲಿ ICSE-ಗಾಗಲಿ ಇಲ್ಲ CBSE-ಗಾಗಲಿ ಅದ್ರ ಸ್ಟ್ಯಾಂಡರ್ಡ್ ಸೈಜನ್ನೇ ನಮಗೆ ಇವಾಗ ನಮ್ದೆಲ್ಲ CBSE ಇನ್ಸ್ಟಿಟ್ಯೂಷನ್ ಇದೆ, ಸ್ಟೇಟ್ ಬೋರ್ಡ್ ಇನ್ಸ್ಟಿಟ್ಯೂಷನ್ ಇದೆ. ಓಕೆ, ಎರಡು ಪ್ರತ್ಯೇಕವಾದ ಕ್ಯಾಂಪಸಲ್ಲಿ ನಾವು ನಡೆಸ್ತಾ ಇದ್ದೀವಿ. ಸೊ ಅಲ್ಲೇನಂತಂದರೆ ಸೈಜ್ನ ನಾವು ಸ್ಟೇಟ್ ಬೋರ್ಡಲ್ಲಿ ಕೇಳಿದಾಗ 18/20 ಇದ್ದರೆ ಎಸ್ ಸಫಿಷಿಯಂಟ್ ಅಂತೇಳಿ ನಾರ್ಮ್ಸ್ ಹೇಳುತ್ತೆ. ಇವಾಗ 40 ಮಕ್ಕಳಿರೋಂಥ ಕ್ಲಾಸಲ್ಲಿ ಅವಾಗ ನಾವು ರೋನಲ್ಲಿ 3 ರೋ ಇಲ್ಲ 2 ರೋನಲ್ಲಿ ಒಂದೊಂದು ಡೆಸ್ಕಲ್ಲಿ 3 ಜನ ಕೂತ್ಕೊಳ್ಳೋ ಥರ ಅರೇಂಜ್ ಮಾಡಿ ಅಲ್ಲಿ ನಮ್ಮ ಕ್ಲಾಸ್ಗಳಲ್ಲಿ, ನಮ್ಮದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ನಮ್ಮ ಕ್ಲಾಸ್ಗಳಲ್ಲಿ ಇಲ್ಲ ಲಾಸ್ಟ್ ಬೆಂಚಸ್ಸು ವೀಕ್ ಸ್ಟೂಡೆಂಟ್ಸ್ ಅನ್ನೋ ಮಾತಿಲ್ಲ. ಯಾಕೆಂತಂದರೆ ಸಪೋಸ್ ಆ ಥರದ್ದು ಏನಾರು ವೀಕ್ ಇದ್ದರೆ ರೆಮಿಡಿಯಲ್ ಕ್ಲಾಸ್ ತೊಗೊಂಡು ಅವನ್ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತೇಳಿ ಸ್ಟ್ಯಾಂಡರ್ಡ್ 1ಇಂದ ಇಲ್ಲ ಮಾಂಟೆಸರಿ ಸ್ಟೇಜಸ್ಸಿಂದನೇ ಅದನ್ನು ಹಂತವಾಗಿ ಮಾಡ್ಕೊಂಬರ್ತೀವಿ. ಬಟ್ 40 ಮಕ್ಕಳನ್ನ ಸ್ಪೇಸ್ ಇಲ್ದೇ ಅಲ್ಲಿ ಮಾಡೋವಂಥದ್ದು ಕಷ್ಟ ಆಗುತ್ತೆ. ಮನೆಯಲ್ಲಿ ತಂದೆನೋ ತಾಯಿನ 2 ಮಕ್ಕಳು ನೋಡ್ಕೊಳ್ಳಿಕ್ಕೆ ಎಷ್ಟೆಲ್ಲ ರಿಸ್ಕ್ ತಗೋಬೇಕು ಅಂತ ತಂದೆ ತಾಯಿಗಳಿಗೆ ಗೊತ್ತಿದೆ. ಇನ್ನು 40 ಮಕ್ಕಳನ್ನ ಒಂದು ಟೀಚರು 40 minutes or 50 minutes ಕ್ಲಾಸ್ನ ತಗೋಬೇಕು ಅಂತಂದರೆ ಕಣ್ಣಲ್ಲಿ ಕಣ್ಣಿಟ್ರೂ ಕೂಡ ಅವ್ರನ್ನ ಮೇಂಟೈನ್ ಮಾಡೋದು, ಡಿಸಿಪ್ಲಿನ್ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಹೌದು ಹೌದು, ಎಸ್. ಸೌಮ್ಯ ಮೇಡಮ್, ಹಿಂದೆಲ್ಲ ಈಗಲೂ ಕೂಡ ಅಂಥದ್ದು ಸಿಸ್ಟಮ್ ಇದೆ. ಮಕ್ಕಳ ಹೈಟ್ ನೋಡಿ ಅಂತ ಹೇಳಿದ್ರೆ ಎತ್ತರವನ್ನು ನೋಡಿ ಕೂರಿಸ್ತಾ ಇದ್ರು. ಯಾರು ಲಾಸ್ಟ್ ಬೆಂಚಲ್ಲಿ ಕೂತ್ಕೋಬೇಕು, ಯಾರು ಫಸ್ಟ್ ಬೆಂಚಲ್ಲಿ ಕೂತ್ಕೋಬೇಕು ಅಂತೇಳಿ ಶಿಕ್ಷಕರು ಡಿಸೈಡ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗಲೂ ಕೂಡ ಆಗ್ತಾ ಇದೆಯಾ ಮೇಡಮ್? ಹೇಗೆ ಶಾಲೆಗಳಲ್ಲಿ ಇದೆ ಸರ್, ಕೆಲವು ಶಾಲೆಗಳಲ್ಲಿ ಕೆಲವು ಕ್ಲಾಸಸ್ಗಳಲ್ಲಿ ಕೂಡ ಈಗಲೂ ಕೂಡ ಅದೇ ಸಿಸ್ಟಮ್ ಫಾಲೋ ಅಪ್ ಆಗ್ತಾ ಇದೆ. ಪ್ರತಿಯೊಂದು ಟೀಚರ್ ಇರ್ಬೋದು, ಕ್ಲಾಸ್ ಟೀಚರ್ ಇರ್ಬೋದು, ಇಲ್ಲ ಸಬ್ಜೆಕ್ಟ್ ಟೀಚರ್ ಇರ್ಬೋದು, ಆ ಕ್ಲಾಸಲ್ಲಿ ವೀಕ್ ಸ್ಟೂಡೆಂಟ್ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ ಸರ್. ಅವ್ರನ್ನ ಕಂಪ್ಲೀಟ್ಲಿ ಮಾನಿಟರಿಂಗ್ ಮಾಡ್ತಿರ್ತಾರೆ. ಈಗ ಕೆಲವು ಸಂಸ್ಥೆಗಳಲ್ಲಿ ಕೆಲವು ಕ್ಲಾಸ್ ರೂಮ್ಸಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಈವನ್ ಒಂದು ಡೆಸ್ಕ್ ಇಟ್ಟಾಗ ಕೂಡ ಫಸ್ಟ್ ಪ್ಲೇಸಲ್ಲಿ ಫಸ್ಟ್ ಲೈನಲ್ಲೇ ಈ ಸ್ಲೋ ಲರ್ನರ್ಸ್ ಅನ್ನ ಕೂಡಿಸ್ತಾರೆ. ಸೊ ಯಾಕೆ ಅಂತಂದ್ರೆ ಟೀಚರು 2 ಡೆಸ್ಕ್ ಮಧ್ಯದಲ್ಲಿ ಓಡಾಡ್ತಾ ಇರ್ತಾರಲ್ಲ, ಆ 2 ಡೆಸ್ಕ್ನ ಬದಿಗಳಲ್ಲಿ ಈ ಸ್ಲೋ ಲರ್ನರ್ಸ್ನ ಕೂಡಿಸ್ಕೊಂಡು ಅವ್ರನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಫಸ್ಟ್ ಬೆಂಚ್ ಮತ್ತೆ ಲಾಸ್ಟ್ ಬೆಂಚ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಸರ್. ಜೊತೆಗೆ ಏನಾಗ್ತಿದೆ, ನೀವು ಹೈಟ್ ಬಗ್ಗೆ ಹೇಳಿದ್ರಿ, ಕೆಲವು ಮಕ್ಕಳುಗಳಿಗೆ ಈಗ ಆಲ್ರೆಡಿ ಮೊಬೈಲ್ನ ಅತಿಯಾದ ಬಳಕೆಯಿಂದ ಮಕ್ಕಳುಗಳ ಕಣ್ಣಿನ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಕೆಲವು ಮಕ್ಕಳುಗಳು ಈಗ ಆಲ್ರೆಡಿ ಗ್ಲಾಸ್ಗಳನ್ನ ಹಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂತ ಮಕ್ಕಳುಗಳನ್ನ ನಾವು ಲಾಸ್ಟ್ ಬೆಂಚಿಗಾಗ್ಲಿ ಫಸ್ಟ್ ಬೆಂಚಿಗಾಗ್ಲಿ ಅವರಿಗೆ ಫಸ್ಟ್ ಬೆಂಚ್ ಪ್ರಿಫರೆನ್ಸೇ ಕೊಡಬೇಕಾಗತ್ತೆ. ಅಲ್ಲಿ ಸ್ಲೋ ಲರ್ನರ್ಸ್ ಅಂತ ಬರೋದಿಲ್ಲ ಅಥವಾ ಗುಡ್ ಲರ್ನರ್ಸ್ ಅಂತ ಕೂಡ ಇರೋದಿಲ್ಲ. ಐಸೈಟ್ ಪ್ರಾಬ್ಲಮ್ ಇರುವಂತ ಮಕ್ಕಳುಗಳಿಗೆ ನಾವು ಮುಂದೆ ಕೂಡಿಸಬೇಕಾಗತ್ತೆ. ಸೊ ಇದನ್ನೆಲ್ಲ ದೃಷ್ಟಿನಲ್ಲಿ ಇಟ್ಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ಗೆ, ಕ್ಲಾಸ್ ಟೀಚರ್ಗೆ ಮಕ್ಕಳುಗಳು ಯಾರು ವೀಕ್ ಇದ್ದಾರೆ ಸಬ್ಜೆಕ್ಟ್ ಅಲ್ಲಿ ಅಂತವ್ರ ಬಗ್ಗೆ ಗಮನ ಹರಿಸ್ತಾ ಇರೋದ್ರಿಂದ ಈ ಲಾಸ್ಟ್ ಬೆಂಚ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಲಾಸ್ಟ್ ಬೆಂಚ್ ಫಸ್ಟ್ ಬೆಂಚ್ ಅನ್ನೋ ಅಭಿಪ್ರಾಯ ಬರೋದಿಲ್ಲ. ಹೌದು, ಎಸ್ ಮೇಡಮ್. ಇನ್ನೊಂದು ಕಡೆಯಲ್ಲಿ ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಈ ರೀತಿಯಾಗಿ ಯು ಶೇಪಲ್ಲಿ ಕೂರಿಸಿದ್ರೆ ಮಕ್ಕಳಲ್ಲಿ ಈಕ್ವಾಲಿಟಿ ಬರುತ್ತೆ, ಸಮಾನತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜಾನಾ ಮೇಡಮ್? ಬರುತ್ತಾ? ಹೌದಾ? ಇದು ಸಮಾನತೆ ಯಾವಾಗ್ಲೂ ಇರುತ್ತೆ ಸರ್. ಓಕೆ, ನಮ್ಗೆ ಟೀಚರ್ಸ್ಗೆ ಹೇಗೆ ಅಂದ್ರೆ ಎಲ್ಲಾ ಮಕ್ಕಳು ಒಂದೇ, ಯಾರು ಹೆಚ್ಚಿನ ಯಾರು ಕಡಿಮೆ ಇಲ್ಲ. ನಾವು ಒಳಗಡೆ ಬರ್ಬೇಕಾದ್ರೆ ನಾವು ಮಕ್ಕಳೇ ದೇವ್ರು ಅನ್ಕೊಂಡು ಬರೋದು. ಓಕೆ, ಸೊ ಎವ್ರಿಬಡಿ ಆರ್ ಈಕ್ವಲ್. ಅದು ಈ ತರ ಸಿಚುವೇಶನ್ ಇರ್ಲಿ ಅಥವಾ ಬೆಂಚ್ ವೈಸ್ ಸಿಚುವೇಶನ್ ಇರ್ಲಿ, ಎವ್ರಿಥಿಂಗ್ ಇಸ್ ಕಾಮನ್, ಸೇಮ್. ನಮ್ಗೆ ಯಾವುದೇ ಇದರಲ್ಲಿ ವ್ಯತ್ಯಾಸ ಏನಿಲ್ಲ. ಬಟ್ ಇದೇನಂದ್ರೆ ಇಂಟ್ರಾಕ್ಷನ್ ಈಸಿ ಇರುತ್ತೆ ಅಂತ ಅಷ್ಟೇನೆ. ಯು ಶೇಪ್ ಅಲ್ಲಿ ಇದ್ದಾಗ ನಾವು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ, ಅದರಲ್ಲೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಇದು ಇಂಡಿವಿಜುವಲ್, ಎಲ್ಲರೂ ನಮ್ಮ ಮಿಸ್ ನನ್ನನ್ನೇ ನೋಡ್ತಿದ್ದಾರೆ ಅಂತ ಮಗುಗೆ ಅನ್ಸುತ್ತೆ. ಅದು ಒಂದಷ್ಟೇ. ಎಸ್. ಚಿಕ್ಕಟ್ಟಿ ಸರ್, ಈಗ ಸರ್ಕಾರಕ್ಕೆ ಮನವಿಯನ್ನೇನೋ ಸಲ್ಲಿಸಲಾಗಿದೆ, ಆದರೆ ಈಗಿರುವಂಥ ಶಾಲೆಗಳಲ್ಲಿರುವಂಥ ಕ್ಲಾಸ್ ರೂಮ್ಗಳ ವಿಚಾರಕ್ಕೆ ಬರೋಣ ಸರ್. ಒಂದು ಕ್ಲಾಸ್ ರೂಮ್ ಅಂತ ಹೇಳಿದ್ರೆ ಎಷ್ಟು ಬೆಂಚ್ ಇಡ್ಬೋದು ಆ ಲೆಕ್ಕಾಚಾರದಲ್ಲಿ ಆ ಬಿಲ್ಡಿಂಗ್ ಅನ್ನು ಕಟ್ಟಿರ್ತಾರೆ. ಬಟ್ ಈ ಯು ಶೇಪಲ್ಲಿ ಕೂರಿಸುವಂಥ ಸಂದರ್ಭದಲ್ಲಿ ಒಂದು 20-30 ಮಕ್ಕಳಿದ್ರೆ ಕೂರಿಸ್ಬೋದು. ಈಗ ಕೆಲವೊಂದಿಷ್ಟು ಕ್ಲಾಸ್ ರೂಮ್ ಅನ್ನು ತಗೊಂಡಾಗ 40 ಮಕ್ಕಳಿರ್ತಾರೆ, 50 ಮಕ್ಕಳಿರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡೋದು ಅಂತೇಳಿ ಸರ್? ಸರ್, ಈಗಾಗಲೇ ಡಿಸ್ಕಷನ್ ನಡೀತಿರುವ ಹಾಗೆ ಈ ಯು ಶೇಪ್ 100% ಸೂಟೇಬಲ್
ಓನ್ಲಿ ಲೆಸ್ ಸ್ಟೂಡೆಂಟ್ಸ್. ನನ್ನ ಪ್ರಕಾರ 20-25 ತನಕ ಆದ್ರೆ ಮಾತ್ರ ಸಾಧ್ಯ ಇದೆ. ಇವನ್ 30-40 ಯಾಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ವಿಚಾರನಲ್ಲಿ ಹೇಳ್ತಾ ಇದ್ದೀನಿ ಸರ್. ಈಗ ಯೂಸೆಪ್ ಇದ್ರೆ ಟೀಚರ್ ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಮಾತಾಡೋವಾಗ ಉಳಿದ 50% ಅವ್ರ ಮುಖನ ಕಾಣಿಸಂಗಿಲ್ಲ. ಇದು ಜಸ್ಟ್ ಇಮ್ಯಾಜಿನ್ ಮಾಡಿ, ಯೂಸೆಪ್ ಒಂದು ಹುಡುಗರ ಕಡೆ ಅವ್ರ ಟೀಚರ್ ಹೋಗಿ ಏನ್ ಮಾಡ್ಲಿಕ್ಕೆ ನೋಡುವಾಗ ಆದ್ರೆ ಇನ್ನು 50% ಅರ್ಧ ಏನು ವೃತ್ತಾಕಾರದಲ್ಲಿ ಹುಡುಗರು ಇರ್ತಾವಲ್ಲ, ಟೀಚರ್ ಬೆನ್ನನ್ನು ನೋಡ್ತಾರೆ. ಯಾಕಂದ್ರೆ ಆ ಕಡೆ ಲಕ್ಷ ಇರುವುದು ನನಗೆ ಗೊತ್ತಾಗಿ ಅವ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ನಾವು ಡೆಸ್ಕ್ ಒಂದರಿಂದ ಇರುವುದರಿಂದ ಟೀಚರ್ 100% ವಿಸಿಬಲ್ ಇರ್ತಾರೆ. ಆದ್ರೆ ಶೇಪ್ ನಲ್ಲಿ ಟೀಚರ್ಸ್ 100% ವಿಸಿಬಿಲಿಟಿ ಆಗೋರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಂದ್ರೆ ಆಗಿ ಬರ್ದಾರ ಇಲ್ಲೋ ಓದಾರಿಲ್ಲೋ ಚೆಕ್ ಮಾಡ್ಲಿಕ್ಕೆ ಹೋದಾಗ ಇನ್ನು 50% ಹುಡುಗರಿಗೆ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಗೆ ಆಗ್ಬಿಡ್ತದೆ. ಅದ್ರ ಜೊತೆಗೆ ಆಗ್ಲೇ ಹೇಳಿದಾಗೆ ಈ ರೀತಿ ಯೂಸೆಪ್ ನಲ್ಲಿ ಬೋರ್ಡ್ ನೋಡೋದು, ಟೀಚರ್ ನೋಡೋದ್ರಿಂದ ಆ ಹೆಲ್ತ್ ಎಷ್ಟರ ಮಟ್ಟಿಗೆ ಸೂಟೇಬಲ್ ಆಗ್ತದೆ ಅಂತ ನೋಡ್ಬೇಕು. ಆದ್ರೆ ಒಂದ್ ಮಾತ್ರ ಸರ್ ನೀವು ಹೇಳೋ ಹಾಗೆ ಈ ಯೂಸೆಪ್ ಮಾಡೋದ್ರಿಂದ ಇದು ಫೈನಾನ್ಷಿಯಲ್ ಎಕ್ಸ್ಪೆನ್ಸ್ ಬರುವುದೇ ಇಲ್ಲ. ಯಾಕಂದ್ರೆ ಈ ಒಂದ್ ದೇಶಕ್ಕೊಂದು ಯೂಸೆಪ್ ಹಾಕೋದ್ರೆ ಯಾರಿಗೂ ಎಕ್ಸ್ಪೆನ್ಸ್ ಇಲ್ಲ, ಬಹಳ ಖರ್ಚಾಕದ, ದೊಡ್ಡ ಶಾಲೆಗಳು ಮಾಡ್ಬೇಕು, ಇದು ಪ್ರಶ್ನೆ ಇಲ್ಲ. ಅದು ಒಂದು ಡೆಸ್ಕ್ ತೆಗೆದು ನಾನು 10 ನಿಮಿಷ ಯೂಸೆಪ್ ಮಾಡಿಬಿಟ್ಟೆ. ಇವಾಗ ಅದ್ರ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂದ್ರೆ ಕ್ಲಾಸ್ ರೂಮ್ ದೊಡ್ಡದು ಬೇಕು, ಟೀಚರ್ ವಿಸಿಬಿಲಿಟಿ ಬೇಕು, ಬೋರ್ಡ್ ಕಾಣಿಸ್ಬೇಕು ಅನ್ನುವ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೇನೆ. ಆದ್ರೆ ಕೆಲವೊಂದು ಸ್ಕೂಲ್ ಕೇವಲ 20 ಹುಡುಗರು ಇದ್ರಂದ್ರೆ ಓಕೆ. ಆದ್ರೆ ಎಲ್ಲಾ ಶಾಲೆ ಒಳಗೂ ವ್ಯವಸ್ಥೆ ಒಂದೇ ಇರ್ಲಿಕ್ಕೆ ಸಾಧ್ಯತೆ ಇರುವುದಿಲ್ಲ ಸರ್. ಆದ್ರೆ ವ್ಯವಸ್ಥೆ ಮಾಡಿಕೊಂಡು ನಾವು ಅದನ್ನ ಕನ್ಫರ್ಮೇಟಿವ್ ಮಾಡ್ಕೋಬೇಕಾಗದ. ಆಗ್ಲೇ ಹೇಳಿದಾಗೆ ಒಂದು ಸಲ ಆಯಾ ಶಾಲೆಯವರು, ಆ ವಿದ್ಯಾರ್ಥಿಗಳ, ಆಯಾ ಟೀಚರ್ಸ್ ಅವರ ಉಪಯೋಗನ ಏನಂದ್ರೆ ಒಪಿನಿಯನ್ ತಗೊಂಡು ಸರ್ಕಾರ ಇದಕ್ಕೆ ಮುಂದಾಗಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಎಸ್ ಕುಮಾರಸ್ವಾಮಿ ಸರ್, ಈ ರೀತಿಯಾಗಿ ಮಕ್ಕಳನ್ನ ಕೂರಿಸೋದ್ರಿಂದ ವಿದ್ಯಾರ್ಥಿಗಳ ಮನಸ್ಥಿತಿ ಬದಲಾಗುತ್ತೆ ಸರ್? ನನ್ನ ಅಭಿಪ್ರಾಯದ ಪ್ರಕಾರ ಖಂಡಿತ ಇಲ್ಲ. ಮಕ್ಕಳಿಗೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆಗಳನ್ನು, ಸಬ್ಜೆಕ್ಟನ್ನು, ಕಂಟೆಂಟನ್ನು ನಾವು ಕರೆಕ್ಟಾಗಿ ಫೀಡ್ ಮಾಡಿದ್ದಾದರೆ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ ಹೊರತು ಡೆಸ್ಕಿಂದಾಗಲಿ ಅವ್ರು ಕೂತ್ಕೊಳ್ಳೋಂಥ ಇದರಿಂದ ಡಿಸ್ಅಡ್ವಾಂಟೇಜೇ ಹೊರತು ಅಡ್ವಾಂಟೇಜ್ ಅಂತೂ ನಾನೇನು ಕಾಣ್ತಾ ಇಲ್ಲ. ಬಟ್ ಯಾವಾಗ ನೀವು ಆ್ಯಕ್ಟಿವಿಟಿ ಬೇಸ್, ಇವಾಗ ಯಾವುದೋ ಒಂದು ಮಗು ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದೆ, ಸೊ ಅದನ್ನು ನೋಡಲಿಕ್ಕೆ ಎಲ್ಲ ಹತ್ರದಿಂದ ಒಟ್ಟಿಗೆ ಸರಿ. ಯಾಕೆಂದರೆ ಅವಾಗ ಏನಾಗುತ್ತೆ ಅಂದರೆ ರೋನಲ್ಲಿ ಕೂರಿಸಿದ್ದಾಗ ಸೈಡಲ್ಲಿರೋಂಥ ಮಕ್ಕಳುಗಳು ಕಾಣಿಸಲ್ಲ. ಅವಾಗ ಅಂಥ ಟೈಮಲ್ಲಿ ನಾವೇ ಮಾಡ್ತೀವಿ ಕೆಲವೆಲ್ಲ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಸರ್ಕಲಲ್ಲಿ ಮಕ್ಳು ಕೂರಿಸ್ಬಿಟ್ಟು ಮಧ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಅದು ರೊಟೇಟ್ ಆಗ್ತಾ ಇರ್ತದೆ. ಸೊ ಕೆಲವಕ್ಕೆ ಸರಿ ಇಲ್ಲ. ಓಕೆ, ಸೌಮ್ಯ ಮೇಡಮ್, ಈಗ ಶಾಲೆಗಳಲ್ಲಿ ಬಗೆಹರಿಸಬೇಕಾದಂಥ ಸಾಕಷ್ಟು ಸಮಸ್ಯೆಗಳಿವೆ. ಅದರ ಹೊರತಾಗಿ ಬೇರೆ ಬೇರೆ ಪ್ಲಾನ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ನಿರ್ಧಾರಕ್ಕೆ ಬರ್ತಾರಾ ಹೇಗೆ ಮೇಡಮ್? ಸರ್, ಇದನ್ನ ಮೊದಲನೇದಾಗಿ ನಾನು ಹೇಳೋದು, ಈ ಒಂದು ಯು ಶೇಪ್ ಏನಿದೆ, ನಾವು ಇದನ್ನ ಸರ್ಕಲ್ ಟೈಮ್ ಆಕ್ಟಿವಿಟಿ ಅಂತ ಕರಿತೀವಿ ಸರ್. ಅದು ದಟ್ ಈಸ್ ಫಿಕ್ಸ್ ಫಾರ್ ಓನ್ಲಿ ಆಕ್ಟಿವಿಟಿ ಮಾಡಿದಾಗ ಮಾತ್ರ ಇದು 100% ಯೂಸ್ ಆಗುತ್ತೆ ಸರ್. ಇನ್ನೊಂದು ನೀವು ಹೇಳಿದಾಗೆ ಈಗ ಆಲ್ರೆಡಿ ಶಾಲೆಗಳಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ನಾವು ಶಾಲೆಗಳನ್ನ ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಇವತ್ತಿನ ಎಜುಕೇಷನ್ ಸಿಸ್ಟಮ್ ಏನಾಗಿದೆ ಅಂತಂದ್ರೆ ಸರ್, ಟಿಲ್ 10th ಸ್ಟ್ಯಾಂಡರ್ಡ್ ತನಕ ಮಕ್ಕಳುಗಳು ಕಾಮನ್ ಎಜುಕೇಷನ್ಸ್ ಅಲ್ಲಿ ಓದ್ತಾರೆ. ನೆಕ್ಸ್ಟ್ ಆಫ್ಟರ್ 11th ಸ್ಟ್ಯಾಂಡರ್ಡಿಗೆ ಬಂದಿದ ತಕ್ಷಣ ಅವರಿಗೆ ಡಿಫ್ರೆಂಟ್ ಆಪ್ಷನ್ಸ್ಗಳು ಸಿಗುತ್ತೆ. ಐದರ್ ಸೈನ್ಸ್ ಹೋಗ್ತಾರೆ, ಕಾಮರ್ಸ್ ಹೋಗ್ತಾರೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಅದು ಮುಗಿದ ತಕ್ಷಣ ಇವತ್ತಿನ ಪೋಷಕರಲ್ಲಿ ತಲೆ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು, ಅವ್ರ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ. ಅದನ್ನು ಮುಗಿಸ್ಕೊಂಡಂತ ಬಂದಂಥವರು ಟೀಚಿಂಗ್ ಪ್ರೊಫೆಷನಿಗೆ ಬರ್ತಾರ. ಇವತ್ತು ಸಾಕಷ್ಟು ನಾವು ನೋಡ್ತಾ ಇರುವಂಥದ್ದು ಟೀಚಿಂಗ್ ಪ್ರೊಫೆಷನ್ನ ಆಯ್ಕೆ ಮಾಡ್ಕೊಳ್ಳದೇ ಇರುವಂತಹ ಒಂದು ಮನಸ್ಥಿತಿನಲ್ಲಿ ನಮ್ಮ ಯುವ ಜನಾಂಗ ಇರುವಂಥದ್ದು. ಇವನ್ 35 to 40% ಬಂದಿರುವಂಥ ಮಕ್ಕಳುಗಳಿಗೂ ಮನಸ್ಥಿತಿ ಹೇಗಿರುತ್ತೆ ಅಂದರೆ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳುಗಳು ಸೈನ್ಸನ್ನು ಚೂಸ್ ಮಾಡ್ತಾ ಇಲ್ಲ. ಅಂದರೆ ನಮ್ಮ ಟೀಚಿಂಗ್ ಪ್ರೊಫೆಷನ್ಗೆ ಬೇಕಾಗಿರುವಂತಹ BSc BEd ಇರ್ಬೋದು, ಬೇಸಿಕ್ ಸೈನ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಮಕ್ಕಳುಗಳು ಸೆಲೆಕ್ಟ್ ಮಾಡ್ತಾ ಇಲ್ಲ. ಮುಂದಿನ ಈಗ ಆಲ್ರೆಡಿ ಸ್ಕೇರ್ಸಿಟಿ ಸ್ಟಾರ್ಟ್ ಆಗಿದೆ ಸರ್. ಒಳ್ಳೊಳ್ಳೆ ಟೀಚರ್ಸ್ ನಮಗೆ ಸಿಗ್ತಾ ಇಲ್ಲ, ಕ್ವಾಲಿಟಿ ಆಫ್ ಟೀಚಿಂಗ್ ಸಿಗ್ತಾ ಇಲ್ಲ. ಸೊ ಅದನ್ನ ಒಂದು ಫ್ಯಾಷನ್ ಆಗಿ ತಗೊಂಡು ಟೀಚಿಂಗ್ ಪ್ರೊಫೆಷನ್ ಬರುವಂಥವ್ರು ಇಲ್ಲ, ಅನಿವಾರ್ಯ ಕಾರಣದಿಂದ ಟೀಚಿಂಗ್ ಪ್ರೊಫೆಷನ್ಗೆ ಬರ್ತಾ ಇರುವಂಥವ್ರು ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಎಷ್ಟು ಮಟ್ಟಿಗೆ ಕ್ವಾಲಿಟಿ ಆಫ್ ಟೀಚಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ವಿಷಯ. ಇನ್ನೊಂದು ನೆಕ್ಸ್ಟ್, ಈ ಸಮಸ್ಯೆಗಳಿದ್ದಾಗ ಎಷ್ಟೋ ಶಾಲೆಗಳಲ್ಲಿ ಟೀಚರ್ಸ್ ಕೊರತೆ ಇದೆ, ಕೆಲವು ಶಾಲೆಗಳಲ್ಲಿ ಮಕ್ಕಳುಗಳ ಕೊರತೆ ಇದೆ ಅಂತೇಳಿ ನಾನು ಇವಾಗ ಕೆಲವು ಸ್ಕೂಲ್ಗಳಿಗೆ ಹೋದಾಗ ಹೇಳ್ತಾ ಇರ್ತಾರೆ. ಅಂದರೆ ಒಂದು ಟೀಚರನ್ನು 2-3 ಶಾಲೆಗಳಿಗೆ ಅಟ್ಯಾಚ್ ಮಾಡಿರ್ತಾರೆ. ಇಂಥ ಒಂದು ವ್ಯವಸ್ಥೆನಲ್ಲಿ
ಟೀಚರು ಮಕ್ಕಳುಗಳ ಬಗ್ಗೆ ಎಷ್ಟು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಸರ್? ನಿಜ. ಫಸ್ಟು ವ್ಯವಸ್ಥೆ ಸರಿ ಆಗಬೇಕಾಗಿರೋದು ಕ್ವಾಲಿಟಿ ಆಫ್ ಟೀಚಿಂಗ್ನಲ್ಲಿ. ಫಸ್ಟು ನಾವು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಾವು ಟೀಚರ್ಸ್ನ ಕೊಡಬೇಕಾಗತ್ತೆ, ಕ್ವಾಲಿಟಿ ಆಫ್ ಟೀಚಿಂಗ್ ಕೊಡಬೇಕಾಗತ್ತೆ. ಸರ್ಕಾರ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ನಮ್ಮ ಮಕ್ಕಳುಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳೇನಿದೆ ಅದರ ಕಡೆ ಗೌರ್ಮೆಂಟು ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸರ್. ಎಸ್. ಚಂದ್ರಕಲಾ ಮೇಡಮ್, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಕಮ್ಯುನಿಕೇಷನ್, ಸಂವಹನ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸೋದು ಶಿಕ್ಷಕರು ಜೀವನದಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತಾರೆ. ಈ ರೀತಿಯಾಗಿ ಯು ಶೇಪಲ್ಲಿ ಕೂರಿಸೋದ್ರಿಂದ ಕಮ್ಯುನಿಕೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಹಿಂದೆಯಿಂದಲೂ ಕೂಡ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಕಾನ್ಸೆಪ್ಟಲ್ಲೇ ಬಂದವರು. ಹಾಗೆಯೇ ಈ ಹಿಂದೆಯೂ ಕೂಡ ಚೆನ್ನಾಗಿ ಕಮ್ಯುನಿಕೇಷನ್ ಇತ್ತು, ನಮ್ಮ ಮತ್ತು ಟೀಚರ್ಸ್ ನಡುವೆ ಚೆನ್ನಾಗಿ ಕಮ್ಯುನಿಕೇಷನ್ ಇತ್ತು. ಇದರಿಂದ ಏನಾದರೂ ಡೆವಲಪ್ ಆಗ್ಬೋದಾ ಕಮ್ಯುನಿಕೇಷನ್? ಹೇಗೆ? ಖಂಡಿತ ಡೆವಲಪ್ ಆಗುತ್ತೆ. ಯಾಕೆ ಅಂದರೆ ನಾವಿದ್ದ ಥರ ಈಗಿನ ಮಕ್ಳು ಇಲ್ವೇ ಇಲ್ಲ. ಓಕೆ. ದೇ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಅಸ್. ನಾವೇನಂದ್ರೆ ಮೇಷ್ಟ್ರು ಏನು ಹೇಳ್ಕೊಟ್ರು ಅದನ್ನ ಬರ್ಕೊಂಡು ಬರ್ತಿದ್ವಿ, ನಮ್ಮ ಮೇಷ್ಟ್ರು ಹೇಳಿದ್ದೆ ಸರಿ ಅಂತಿದ್ವಿ. ಬಟ್ ನೌ ದ ಚಿಲ್ಡ್ರನ್ ಆರ್ ನಾಟ್ ಲೈಕ್. ಈಗಿನ ಮಕ್ಳು ಆ ಥರ ಇಲ್ಲ. ನಾವೇನೇ ಹೇಳಿದ್ರು ಅವ್ರು ಮತ್ತೆ ಹೋಗಿ ಮನೆಯಲ್ಲಿ ಹುಡುಕ್ತಾರೆ, ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಎಲ್ಲ ಮಾಡಿ ಬರ್ತಾರೆ. ನೆಕ್ಸ್ಟ್ ಡೇ ಬಂದು ಮಿಸ್ ನೀವು ಹೇಳ್ಕೊಟ್ಟಿದ್ದು ತಪ್ಪಿದೆ ಅಂತ ನಮಗೆ ಹೇಳ್ತಾರೆ ಅಲ್ವಾ. ಅಂತ ಅಂದಾಗ ಇದು ಬೆಟರ್ ಅನ್ಸುತ್ತೆ. ದೇ ವಿಲ್ ಬಿ ಎ ಬೆಟರ್ ಕಮ್ಯುನಿಕೇಶನ್ ಆ ಥರ ಇದ್ದಾಗ. ಬಟ್ ಈ ವ್ಯವಸ್ಥೆ ನಾನು ಹೇಳ್ತಾ ಇದ್ದೆ, ಈಗ ಈಗಿನ ಕ್ಲಾಸ್ ರೂಮನ್ನು ತಗೊಳ್ಳೋಣ, ಈಗಲೂ ಕೂಡ ಫಸ್ಟ್ ಬೆಂಚ್ ಆ್ಯಂಡ್ ಲಾಸ್ಟ್ ಬೆಂಚ್ ಕಾನ್ಸೆಪ್ಟೇ ಇರೋದು. ಬಟ್ ಕಮ್ಯುನಿಕೇಷನ್ ಚೆನ್ನಾಗಿ ಆಗ್ತಾ ಇದೆಯಲ್ಲ ಮೇಡಮ್? ಆಗ್ತಾ ಇದೆ, ಬಟ್ ಇದಿನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಟೀಚರ್ ಈಗ ಸರ್ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಏನಂತ 40 ಜನ 50 ಜನ ಮಕ್ಳಿರ್ತಾರೆ ಅಂತ. ನಾವು ಒಂದು 20 ಮಕ್ಳ ಹತ್ರ ಹೋಗೋ ಅಷ್ಟರಲ್ಲಿ ಬೆಲ್ ಆಗಿರುತ್ತೆ. ಹೌದಾ? ಮತ್ತು ಇನ್ನು ಉಳಿದವ್ರ ಹತ್ರ ನಾವು ಹೋಗೋಕ್ಕೆ ಆಗಲ್ಲ. ಕೆಲವೊಂದು ಟೈಮ್ ತುಂಬ ಮಕ್ಕಳು ಕೆಲವು ಶಾಲೆಗಳಲ್ಲಿ 70 ಮಕ್ಕಳಿದ್ದಾರೆ, 60-70 ಮಕ್ಕಳಿದ್ದಾರೆ ಒಂದೊಂದು ತರಗತಿಯಲ್ಲಿ. ಆವಾಗ ನಾವು ಬರೀ ಮುಂದೆ ಒಂದು 4 ಬೆಂಚಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತೆ ಟೀಚರ್ಸು, ಹಿಂದೆ ಇರೋರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಯಾವಾಗಲೂ ಆನ್ಸರ್ ಮಾಡೋರು ಇವ್ರು ಹೇಳ್ತಾರೆ, ಅವರು ಹೇಳಲ್ಲ. ಸಮ್ಟೈಮ್ಸ್ ಆ ಥರ ಆಗತ್ತೆ. ಚಿಕ್ಕಟಿ ಸರ್, ಶಿಕ್ಷಣ ಇಲಾಖೆ ಮಾಡಬೇಕಾದಂಥ ಕೆಲಸಗಳು ಸಿಕ್ಕಾಪಟ್ಟೆ ಇವೆ. ಆದರೆ ಈಗ ಶಿಕ್ಷಣ ಇಲಾಖೆ ಬಂದಿರುವಂಥ ನಿರ್ಧಾರ ಅಲ್ಲ, ಮುಂದೊಂದು ದಿನ ಬಂದರೂ ಬರಬಹುದು. ನಿಮ್ಮ ಪ್ರಕಾರ ಸರ್, ಶಿಕ್ಷಣ ಇಲಾಖೆ ಕೈಗೊಳ್ಳಬೇಕಾಗಿರುವಂಥ ಅಗತ್ಯ ಕ್ರಮಗಳು ಏನೇನು ಸರ್? ಕೇವಲ ಒಂದು ಸ್ಕೂಲ್ನಲ್ಲಿ ಮಾಡಿದ ಮೇಲೆ ಅದೇ ಫೈನಲ್ ಅಂತ ಹೋಗೋದ್ರ ಬದಲಾಗಿ, ತಮಗೆ ಗೊತ್ತಿದೆ ಒಳ್ಳೆ ಟೀಚರ್ ಇದ್ರೆ ಹಾಗೆ ಕೂಡ್ಸಿದ್ರು ಮಕ್ಕಳ ಕಲಿತಾರೆ. ಅರ್ಧ ಬರ್ತ ಕರೆದ್ರೆ ಡೆಸ್ಕ್ ಒಂದೊಂದೇ ಇರಲಿ, ಅವ್ರು ಚಲೋ ಕಲಿಸ್ತಾರ, ಕ್ಲಾಸ್ ಕಂಟ್ರೋಲ್ನಾಗ ಇರ್ತದ. ಆದ್ರೆ ಇದು ಕೇವಲ ಮಾತ್ರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಈ ವ್ಯವಸ್ಥೆ ಅನುಕೂಲ ಆಗ್ತದೆ. ಏನಿಲ್ಲ, ಎಕ್ಸ್ಪೆರಿಮೆಂಟ್ ನಾವು ಮಕ್ಕಳಿಗೆ ತೋರ್ಸ್ಬೇಕಾದ್ರೆ ದುಂಡಗ್ ನಿಂತು ತೋರಿಸ್ತೀವಿ, ತಮಗೆಲ್ಲ ಗೊತ್ತಿದೆ. ಆದ್ರೆ ಈ ಅರ್ಧ ವರ್ತಾಕಾರದಲ್ಲಿ ನಾವು ತೋರಿಸೋದು ಎಕ್ಸ್ಪೆರಿಮೆಂಟ್ ಲಿಟ್ರಲಿ ಮಾಡಿ ತೋರಿಸುವಾಗ ಇದು ಅನುಕೂಲ ಆಗ್ತದೆ. ಆದ್ರೆ ನಾವು ಕ್ಲಾಸ್ ಮಾಡುವಾಗ ಇಲ್ಲಿ ಒಂದು ನಾವು ತಿಳ್ಕೊಬೇಕು, ಎಸ್ಪೆಷಲಿ ಆ ಹುಡುಗರು ಬ್ಯಾಗ್ ತಂದಿರ್ತಾರ, ಕೆಲವರು ಬ್ಯಾಗ್ ಹಿಂದಿರ್ತಿರ್ತಾರ, ಬ್ಯಾಗ್ ತಗೊಳ್ಬೇಕು. ನಿಮಗೆ ನಾನು ಆಸ್ ಅ ಟೀಚರ್ ಒಂದು ಇವನ್ ದೊಡ್ಡ ಕ್ಲಾಸ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತಮಗೆ ಗೊತ್ತಿರ್ಬೇಕು, ಆ ಹುಡುಗರು ಪ್ರತಿ 15 ನಿಮಿಷಕ್ಕೆ ಬಾಟಲ್ ತಗೊಂಡು ನೀರು ಕುಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಹುಡುಗ ನೀರು ಕುಡ್ದ ಅಂದ್ರ ಎದುರು ಹುಡುಗ ನೋಡ್ದ ನಾವು ನಾನು ನೀರು ಕುಡಿಬೇಕು ಅನ್ನಿಸ್ತದ. ಆದ್ರೆ ಒಬ್ಬರಿಂದ ಒಬ್ರು ಕುಂತಾಗ ಈ ವ್ಯವಸ್ಥೆ ಬರುವುದೇ ಇಲ್ಲ. ಯಾಕಂದ್ರೆ ಎಲ್ಲಾರು ವಿಸಿಬಿಲಿಟಿ ಇರೋದ್ರಿಂದ ಒಬ್ಬ ಹುಡುಗ ಬಾಟ್ಲ್ ತಗೊಂಡ್ ನೀರು ಕುಡದ ಅಂದ್ರೆ ಇನ್ನೊಬ್ಬ ಸ್ಟಾರ್ಟ್ ಮಾಡ. ಆದ್ರೆ ಒಬ್ಬ ಹುಡುಗ ನೀರು ಕುಡಿಲಿಕ್ಕೆ ಅಂದ್ರೆ ಕ್ಲಾಸಿಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತದೆ, ಹೇಳೋರಿಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತದ. ಈ ರೀತಿ ನಾವು ಕ್ಲಾಸ್ ಅನ್ನ ಕಂಟ್ರೋಲ್ ಮಾಡೋದು ಸಮ್ವಾಟ್ ಡಿಫಿಕಲ್ಟ್ ಅನಿಸ್ತದೆ ನನಗೆ ಸರ್. ಯಾಕಂತ ಹೇಳಿದ್ರೆ ಇಲ್ಲಿ ಗದ್ದಲನೂ ಜಾಸ್ತಿ ಆಗ್ತದೆ. ಕ್ಲಾಸ್ ಬಿಟ್ಟು ಟೀಚರ್ ಹೊರಗೆ ಹೋದ ಮೇಲೆ ಎಲ್ಲಾ ಹುಡುಗರು ನೇರವಾಗಿ ಕಾಣ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ಮಾತಾಡ್ಲಿಕ್ಕೆ ಜಾಸ್ತಿ ಅವಕಾಶ ಮಾಡಿ ಕೊಟ್ಟಂಗ ಆಗ್ತದ. ಬಟ್ ಇನ್ನೊಂದು ನನಗೆ ಅನಿಸಿದ ಮಟ್ಟಿಗೆ ಈಗೇನು ಸ್ಕೂಲ್ ಅವರ್ಸ್ ಇದೆ ಪ್ರೆಸೆಂಟ್ಲಿ, ಇಷ್ಟು ಲಾಂಗ್ ಪೀರಿಯಡ್ ಅವ್ರು ಆ ರೀತಿಯಾಗಿ ಎಷ್ಟು ಮಟ್ಟಿಗೆ ಕೊಡ್ತಾರ ಅನ್ನೋದು ನಾವು ವಿಚಾರ ಮಾಡ್ಬೇಕಾಗ್ಯದ. ಶಿಕ್ಷಣ ಇಲಾಖೆಯವರು ಇದನ್ನ ನಾನು ಮೊದಲೇ ಹೇಳಿದ ಹಾಗೆ ಇದನ್ನ ಪ್ರಾಯೋಗಿಕವಾಗಿ ಕೆಲವು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆ ಇರಲಿ ಪ್ರೈವೇಟ್ ಇರಲಿ, ಇದನ್ನ ಪ್ರಯೋಗ ಮಾಡಿ ಆ ರಿಸಲ್ಟ್ ಚಲೋ ಬಂದ ಮೇಲೆ ಇದನ್ನ ಇಡೀ ಇಲಾಖೆಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಚಲೋ ಅನಿಸ್ತದ. ಯಾಕಂತ ಹೇಳಿದ್ರೆ ಈಗ ಗವರ್ಮೆಂಟ್ ನಲ್ಲಿ ಸಾಕಷ್ಟು ಸಮಸ್ಯೆಗಳದಾವ, ಗವರ್ಮೆಂಟ್ ಇಲಾಖೆಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಸಮಸ್ಯೆ ಇಲ್ಲದನ್ನ ಸಮಸ್ಯೆ ಹಾಕೊಳ್ಳೋದು ಬೇಡ ಅಂತ ನನ್ನ ಅಪೇಕ್ಷೆ ಸರ್.
ಸರ್ ಕುಮಾರಸ್ವಾಮಿ ಸರ್, ಸರ್ಕಾರಕ್ಕೆ ಮನವಿ ಮಾಡಿರುವಂಥ ವಿಚಾರವನ್ನು ನಾನು ನೋಡ್ತಾ ಇದ್ದೆ. ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡಿದರು. ಈ ರೀತಿಯಾಗಿ ಫಸ್ಟ್ ಬೆಂಚ್ ಆ್ಯಂಡ್ ಲಾಸ್ಟ್ ಬೆಂಚ್ ಕಾನ್ಸೆಪ್ಟ್ ಇದ್ದರೆ ಶಿಕ್ಷಕರು ವಿದ್ಯಾರ್ಥಿಗಳ ಹತ್ತಿರ ಬರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಯು ಶೇಪ್ ಮಾಡಿದರೆ ಶಿಕ್ಷಕರೇ ವಿದ್ಯಾರ್ಥಿಗಳ ಹತ್ರ ಹೋಗ್ಬೋದು, ಆವಾಗ ಬಾಂಡಿಂಗ್ ಚೆನ್ನಾಗಾಗುತ್ತೆ ಅನ್ನೋದಾಗಿ ಮನವಿ ಪತ್ರದಲ್ಲಿ ಇತ್ತು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕ್ಲಾಸ್ ರೂಮ್ನಲ್ಲಿ ಯಾರು ವೀಕ್ ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲ ಲಾಸ್ಟ್ ಬೆಂಚರ್ ಅಂತಂದರೆ ವೀಕ್ ಸ್ಟೂಡೆಂಟ್ ಅಂತಂದ ಅರ್ಥ. ಓಕೆ, ಯಾರಿದ್ದಾರೆ ಅಂತ ಟೀಚರ್ಗೆ ಮೊದಲೇ ಗೊತ್ತಿರುತ್ತೆ. ಹಾಂ, ಒಂದು ಕಣ್ಣು ಎಲ್ಲರ ಮೇಲಿದ್ದರೆ ಇನ್ನೊಂದು ಕಣ್ಣು ಅವನೊಬ್ಬನ ಮೇಲೆ ಇರ್ತದೆ. ಇವತ್ತು ಈ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು, ಇಲ್ಲ ಬೇರೆ IGCSE ಅನ್ನೋ ಡಿಫ್ರೆನ್ಷಿಯೇಷನ್ ಬಿಟ್ಟು ಯಾವುದೇ ಕಲಿಕೆ ಅಭ್ಯಾಸ ಮಾಡ್ತಾ ಇರೋಂಥ ಮಗುನಲ್ಲಿ ಏನು ಪರ್ಸೆಂಟೇಜ್ ಇದೆ, ಯಾವ ರೀತಿ ಇದ್ದಾನೆ ಅಂತೇಳಿ ಪ್ರತಿ ಟೀಚರ್ಗೂ ಗೊತ್ತಿದೆ. ಆ ಕ್ಲಾಸ್ ರೂಮ್ನಲ್ಲಿ ಯಾರ್ಯಾರು ಹೇಗಿದ್ದಾರೆ ಅಂತ ಗೊತ್ತಿರುತ್ತೆ, ಯಾರನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಅಲ್ಲಿ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಅನ್ನೋ ಮಾತೇ ಬರಲ್ಲ. ಯಾವಾಗ ಅದು ಅಂತಂದರೆ ಯಾರೋ ಟೀಚರ್ಸ್ ಗೊತ್ತಿಲ್ಲದೆ ಮೊದಲನೇ ದಿನ ಇರ್ಬೋದು, ಎರಡನೇ ದಿನ ಮೂರನೇ ದಿನ ಅಂತೂ ಖಂಡಿತ ಅಲ್ಲ. ಯಾಕೆಂದರೆ ಟೀಚರ್ಸ್ಗೆ ಪ್ರತಿಯೊಂದು ಇವನು ಯಾವುದರಲ್ಲಿ ವೀಕ್ ಇದ್ದಾನೆ, ಎಲ್ಲಿ ಮಿಸ್ಯೂಸ್ ಮಾಡ್ತಾನೆ, ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತೇಳಿ ಮಕ್ಕಳು ಏನು ಮಾಡೋದಕ್ಕೆ ಸ್ಮಾರ್ಟ್ ಆಗಿರ್ತಾರೋ ಟೀಚರ್ಸ್ಗಳು ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಷ್ಟೇ ಸ್ಮಾರ್ಟ್ ಆಗಿರ್ತಾರೆ. ಸೊ ಹಾಗಾಗಿ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಅನ್ನೋ ಮಾತಿಲ್ಲ. ಬಟ್ ನಮ್ಮಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ನಾವು ಕೂರಿಸೋದಂದ್ರೆ ಸ್ಟ್ರೆಂತ್ ಕೂಡ ಲಿಮಿಟ್ ಆಗಿರ್ತೀವಿ. ಓಕೆ, ಪ್ರೀ ಪ್ರೈಮರಿ ಆದರೆ 20-25 ಮಕ್ಕಳು ಇಟ್ಕೋತೀವಿ. ಈಗ ಪ್ರೈಮರಿ ಆದರೆ 1 to 5th ಆದರೆ 25-30 ಜನ ಇಟ್ಕೊಂಡಿರ್ತೀವಿ. ಇನ್ನು ಹೈಯರ್ ಸ್ಟ್ಯಾಂಡರ್ಡ್ಸ್ ಹೈಸ್ಕೂಲ್ಗೆ ಬಂದರೆ 8th, 9th, 10th ಬಂದರೆ 40 ಜನ ಇಟ್ಟು 40 ಜನದ ಮೇಲೆ ನಮ್ಮ ಕ್ಲಾಸಲ್ಲಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮಕ್ಕಳೇ ಇರಲ್ಲ. ಪ್ರೈವೇಟ್, ಎಸ್ಪೆಷಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು. ಆವಾಗ ಕಂಟ್ರೋಲ್ ಮಾಡಿದಾಗ ನಾವು ಯು ಶೇಪ್ ಮಾಡಿದ್ರೂ ಅನುಕೂಲ ಆಗುತ್ತೆ, ಇಲ್ಲ ರೋನಲ್ಲಿದ್ದರೂ ಅನುಕೂಲ ಆಗುತ್ತೆ. ರೋನಲ್ಲಿ ಕೂರಿಸ್ಬೇಕಾದ್ರೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಪ್ಯಾಸೇಜ್ಗಳನ್ನ 2 ರೋನಲ್ಲಿ 3 ಪ್ಯಾಸೇಜ್ ಬಿಟ್ಟಿರ್ತೀವಿ. ಸುತ್ತ ಎಲ್ಲ ಕಡೆನೂ ಮಕ್ಕಳು ಓಡಾಡ್ತಾರೆ. ಕೂರ್ಸಂಥ ವಿಧಾನದಲ್ಲಿ ಏನು ಮಾಡ್ತೀವಿ ಅಂದರೆ ಸೆಂಟ್ರ್ ಪ್ಯಾಸೇಜಲ್ಲಿ ಏನಾದರೂ ಸ್ಲೋ ಲರ್ನರ್ ಇದ್ದಾರೆ ಅಂತಂದರೆ ಅವ್ರನ್ನ ಅಲ್ಲಿ ಕೂರಿಸ್ಕೊಂಡಿರ್ತೀವಿ. ಒಂದು ಸ್ಲೋ ಲರ್ನರ್, ಎರಡನೇದು ಸ್ವಲ್ಪ ಮಿಸ್ಯೂಸ್. ಅವನು ಅಕಾಡೆಮಿಕ್ ಕಾನ್ಸಂಟ್ರೇಷನ್ ಏನು ಟೀಚರ್ ಹೇಳ್ತಾ ಇದ್ದಾರೆ ಅನ್ನೋದು ಒಂದನ್ನು ಕೇಳೋದು ಬಿಟ್ಟು ಬಾಕಿ ಎಲ್ಲ ಆಕ್ಟಿವಿಟೀಸ್ ಬಗ್ಗೆನೂ ಫಾಸ್ಟ್ ಆಗಿರ್ತಾನೆ. ಅವನ ಕಾನ್ಸಂಟ್ರೇಷನ್ನ ಗ್ರ್ಯಾಬ್ ಮಾಡಿ ಟೀಚರ್ ಅವ್ನಿಗೆ ಏನು ಕಲಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಎಸ್ ಸೌಮ್ಯ ಮೇಡಮ್, ಇದರ ಹೊರತಾಗಿ ಈ ಯು ಶೇಪು ಅಥವಾ ಮಕ್ಕಳನ್ನು ಹೇಗೆ ಕೂರಿಸಬೇಕು, ಇದರ ಹೊರತಾಗಿ ಶಾಲೆಗಳಲ್ಲಿ ಅಗತ್ಯ ಬದಲಾವಣೆ ಏನು ತರಬೇಕಾಗತ್ತೆ? ನಾನು ಮೊದಲ ಹೇಳಿದ ಹಾಗೆ ಸರ್, ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಓಕೆ, ನಮ್ಮ ಒಂದು ಗೌರ್ಮೆಂಟ್ ಏನಿದೆ ಫಸ್ಟ್ ಎಜುಕೇಷನ್ ಸಿಸ್ಟಮ್ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಸೊ ಅಲ್ಲಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಪ್ರೊವೈಡ್ ಮಾಡಿ ಟೀಚರ್ಸ್ಗಳನ್ನು ಕೊಡಬೇಕಾಗತ್ತೆ ಸರ್. ಸೊ ಶಿಕ್ಷಕರು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಾವು ಶಿಕ್ಷಕರನ್ನ ಕೊಟ್ಟು ಅವರು ಟ್ರೈನಿಂಗನ್ನು ಕೊಟ್ಟು ಮಕ್ಕಳುಗಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಪರಿಣಾಮವನ್ನು ನಾವು ನೋಡ್ಬೋದು. ಸೊ ಇವತ್ತು ಶಾಲೆಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು ಸರ್, HM ಇರ್ಬೋದು, ಟೀಚಿಂಗ್ ಫ್ಯಾಕಲ್ಟೀಸ್ ಇರ್ಬೋದು. ಇದು ನಾನು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಆಫೀಸ್ ವರ್ಕ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಎಕ್ಸ್ಟ್ರಾ ಹ್ಯಾಂಡ್ಸ್ನ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಅಪಾಯಿಂಟ್ ಮಾಡಿರ್ತಾರೆ. ಬಟ್ ಗೌರ್ಮೆಂಟ್ ಶಾಲೆಗಳನ್ನು ನಾನು ಮಾಧ್ಯಮದ ಮುಖಾಂತರ ಕೂಡ ಗೌರ್ಮೆಂಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೌರ್ಮೆಂಟ್ ಶಾಲೆಗಳಲ್ಲಿ ನಾವು ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀವಿ. HM ಆದಂಥವರು ಟೀಚರ್ಸ್ಗಳಿಗೆ ಭಾಳಷ್ಟು ಕೆಲಸಗಳನ್ನು ವಹಿಸ್ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಬೇರೆ ಅಫಿಷಿಯಲ್ ವರ್ಕ್ ಇರ್ಬೋದು, ಅಥವಾ ಕ್ಲರಿಕಲ್ ವರ್ಕ್ ಇರ್ಬೋದು, ಇದನ್ನ ಪ್ರತಿಯೊಂದನ್ನು ಕೂಡ HM ಮತ್ತು ಅದರ್ ಸ್ಟಾಫ್ಸೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕ್ಲಾಸ್ ರೂಮ್ಸ್ ಕಡೆ ಗಮನ ಹರಿಸೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ ಸರ್. ಈವನ್ ನಾನು ಕೆಲವು ಗೌರ್ಮೆಂಟ್ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಸರ್. ಅಲ್ಲಿ ಇದನ್ನ ಮಾಧ್ಯಮದ ಮುಂದೆ ಹೇಳಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ. ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಒಂದು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೂ ಕೂಡ ನಮ್ಮ ಸರ್ಕಾರ ಅವರಿಗೆ ಒಂದು ಸಿಬ್ಬಂದಿಯನ್ನ ಕೊಟ್ಟಿಲ್ಲ. ಅದನ್ನು ಕೂಡ ಅಲ್ಲಿ ಟೀಚಿಂಗ್ ಫ್ಯಾಕಲ್ಟೀಸ್ಗಳೇ ನೋಡ್ಕೊಳ್ತಾ ಇದ್ದಾರೆ. ಸೊ ಇಂಥದನ್ನೆಲ್ಲ ಮಾಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ಟೀಚರ್ಸ್ಗಳು ಕ್ವಾಲಿಟಿ ಆಫ್ ಟೀಚಿಂಗ್ ಕಡೆ ಎಲ್ಲಿ ಗಮನ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಇದು ಸರ್ಕಾರದ ಮುಂದೆ ನನ್ನ ಪ್ರಶ್ನೆ ಕೂಡ. ಸೊ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಸಿಬ್ಬಂದಿಗಳನ್ನ ಕೊಡಬೇಕು. ಅದರದೇ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ಸಿಬ್ಬಂದಿಗಳನ್ನ ಕೊಟ್ಟಾಗ ಟೀಚರ್ಸು ಕ್ವಾಲಿಟಿ ಆಫ್ ಟೀಚಿಂಗ್ ಕಡೆ ಗಮನ ಹರಿಸ್ತಾರೆ. ಅವರು ಉತ್ತಮ ಗುಣಮಟ್ಟದ ಒಂದು ಟೀಚಿಂಗ್ ಮಾಡೋ ಕಡೆ ಗಮನ ಹರಿಸ್ತಾರೆ ಅನ್ನೋದು ನನ್ನ ಅನಿಸಿಕೆ ಸರ್. ಅದನ್ನ ಗೌರ್ಮೆಂಟ್ ಖಂಡಿತ ಗಮನ ಹರಿಸಬೇಕಾಗಿದೆ. ಇವತ್ತು ಬರೀ ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂಥ ಕಷ್ಟಗಳು ಮಾತ್ರ ಅಲ್ಲ, ಚಂದ್ರಕಲಾ ಮೇಡಮ್, ಶಿಕ್ಷಕರಿಗೂ ಕೂಡ ಒಂದಷ್ಟು ಕಷ್ಟಗಳು ಎದುರಿಸ್ತಾ ಇದ್ದಾರೆ. ಆ ಕಷ್ಟಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್? ಇದ್ರ ಬಗ್ಗೆ ಏನು
ಹೇಳಕ್ಕಾಗಲ್ಲ ಸರ್, ಯಾಕೆಂದ್ರೆ ವಿ ಆರ್ ಆಲ್ರೆಡಿ ಯಾವಾಗ್ಲೂ ಇದು ಫೇಸ್ ಮಾಡ್ತಾನೆ ಇದೀವಿ. ಎಲ್ಲ ಸರ್ಕಾರಿ ಶಾಲೆಗಳಾಗ್ಬೋದು, ಸಮಾಜವನ್ನ ತಿದ್ದಿ ತೀಡೋರು ಮೇಡಮ್ ನೀವು. ನಿಮ್ಗೆ ಸಮಸ್ಯೆ ಬಂತಂದ್ರೆ ಯಾರ ಹತ್ರ ಹೇಳ್ಕೊಡೋದು? ನಾವು ಸಮಸ್ಯೆ ಅಂತ ಹೇಳೋದೇ ಇಲ್ಲ, ಎಂತ ಪ್ರಾಬ್ಲಮ್ ಆದ್ರೂ ನಾವು ಫೇಸ್ ಮಾಡ್ತೀವಿ. ವಿ ಆರ್ ರೆಡಿ ಟು ಫೇಸ್ ಎವ್ರಿಥಿಂಗ್. ಅದು ಒಬ್ಬ ಶಿಕ್ಷಕರ, ಒಬ್ಬ ಉಪಾಧ್ಯಾಯರ ದೊಡ್ಡ ಗುಣ ಸರ್ ಅದು. ಸಮಸ್ಯೆನ ಹೇಳ್ಕೊಳ್ದೆ ಇರೋದು. ಹೌದು, ನಾವು ಈ ಪ್ರೊಫೆಷನ್ಗೆ ಇಷ್ಟಪಟ್ಟು ಬಂದಾಗ ನಾವು ಮಾಡಲೇಬೇಕು. ಓಕೆ, ನಾವು ಮಾಡ್ತೀವಿ. ಎಸ್ ಮೇಡಮ್, ನಾನು ಯಾಕೆ ಈ ವಿಚಾರವನ್ನ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಈ ಖಾಸಗಿ ಬಿಟ್ಟು ಸರ್ಕಾರಿ ಶಾಲೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಬಿಸಿ ಊಟಕ್ಕೆ ತರಕಾರಿ ತರುವಂತ ಕೆಲಸದಿಂದ ಹಿಡಿದು ಮೇಡಮ್ ಕೂಡ ಹೇಳ್ತಾ ಇದ್ರು, ವಾಶ್ರೂಮ್ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಅವ್ರು ನೋಡ್ಕೊಳ್ಬೇಕು ಅಂತ ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಅವರ ಸಂಬಳದ ಹಣದಿಂದ ಶಾಲೆಗಳಿಗೆ ರೇಷನ್ ತಂದು ಹಾಕುವಂತ ಪರಿಸ್ಥಿತಿ ಕೂಡ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿವೆ. ಅಂಥದ್ರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಶಿಕ್ಷಕ ವರ್ಗಕ್ಕೂ ಕೂಡ ಇರುತ್ತೆ. ಅದನ್ನ ಹೇಳ್ಕೊಡ್ಬೋದಲ್ವಾ ಅಂತ ಹೇಳಿ. ಬೇಡ ಸರ್, ಅದನ್ನ ಹೇಳೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ. ಅದು ಯಾವ ರೀತಿ ಹೋಗ್ಬೇಕು ಅದೇ ರೀತಿ ಹೋಗುತ್ತೆ. ಬಟ್ ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್, ಅಷ್ಟೇ ನಾವು ಮಾಡ್ತೀವಿ. ಫೈನಲಿ ಸರ್, ಶಿಕ್ಷಕರ ದೊಡ್ಡ ಗುಣ ಅದು. ಏನೇ ಕಷ್ಟ ಬಂದ್ರು ಅವರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಫೇಸ್ ಮಾಡ್ತಾ ಇದ್ದಾರೆ. ಮಕ್ಕಳು ಮುಂದೆ ಬಂದಾಗ ಯಾವ್ದು ನೆನಪು ಬರಲ್ಲ ಸರ್. ನಾವು ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿ ಬರ್ತೀವೋ ಸಂಜೆ ಹೋಗ್ಬೇಕಾದ್ರೂ ಅಷ್ಟೇ ಫ್ರೆಶ್ ಆಗಿರ್ತೀವಿ. ವೆಲ್ ಮೇಡಮ್, ಸೂಪರ್. ಚಿಕ್ಕಟಿ ಸರ್, ಗಮನಿಸ್ತಾ ಇದ್ರಿ ಸರ್, ಒಂದಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ವಿ ಸರ್. ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡ್ರೆ ಏನಾಗಬಹುದು ಸರ್? ಈ ನಿರ್ಧಾರವನ್ನ ಸ್ವೀಕರಿಸಬೇಕಾ ಅಥವಾ ಕೈ ಬಿಡಬೇಕಾ, ಹೇಗೆ ಸರ್? ನನ್ನ ವಿಚಾರದಲ್ಲಿ ಹೇಳುವುದಾದ್ರೆ ಸರ್, ಸರ್ಕಾರದವರು ಎಲ್ಲಾ ಶಾಲೆಗಳಲ್ಲಿರುವಾಗ ಪಾಲಕರ ಡಿಸ್ಟರ್ಬೆನ್ಸ್ ಅನ್ನ ಕಂಟ್ರೋಲ್ ಮಾಡೋದನ್ನ ಬಹಳ ಒಳ್ಳೆಯ ಮಾತು ಸರ್. ಕಾರಣ ಇಷ್ಟೇ, ಈಗ ಹೊಸ ಪದ್ಧತಿಗಳನ್ನ ನಾವು ಅಳವಡಿಸಲೇಬೇಕು. ಯಾಕಂದ್ರೆ ಇವತ್ತಿನ ಮಕ್ಕಳ ಇಂಟೆಲಿಜೆನ್ಸ್ಗೆ ಅನುಗುಣವಾಗಿ ನಮ್ಮ ಟೀಚಿಂಗ್ ವ್ಯವಸ್ಥೆ ಮಾಡಲೇಬೇಕು. ಸರ್ಕಾರದವರು ಮಾಡ್ತಾ ಇದ್ದಾರೆ, ಶಿಕ್ಷಣ ಇಲಾಖೆಯವರು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಬರ್ನಿಂಗ್ ಪ್ರಾಬ್ಲಮ್ ನನ್ನ ಅನುಭವಕ್ಕೆ ಹೇಳೋದಾದ್ರೆ, ಕ್ಲಾಸ್ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ, ಪಾಲಕರ ಇಂಟರ್ಫರೆನ್ಸ್, ಅವರ ಒಂದು ಇದರಲ್ಲಿ ಮಿಕ್ಸ್ ಆಗುವುದು, ಟೀಚರ್ಸ್ ನಲ್ಲಿ ಕಲಿಸುವುದರಲ್ಲಿ ಆಗ್ಲಿ ಮೇಂಟೈನ್ ಬಹಳ ಇದೆ. ಸರ್ಕಾರದವರು, ಇಲಾಖೆಯವರು ಇದನ್ನೇ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಹೇಳಿದ್ರೆ ಒಳ್ಳೆ ಶಿಕ್ಷಕರು ಕಲಿಸೋರು ಇದ್ರು ಸರ್ ಡಿಸ್ಟರ್ಬೆನ್ಸ್ ಇದೆ. ಅದಕ್ಕೆ ಕಾರಣ ಪಾಲಕರು. ಆದ್ರೆ ಮೊದಲಿನ ಪಾಲಕರಿಗೆ ಈಗಿನ ಪಾಲಕರು ವ್ಯತ್ಯಾಸ ಬಹಳ ಇದೆ. ಯಾಕಂದ್ರೆ ಅವ್ರ ಮಕ್ಕಳಿಗೆ ಹೇಳಿದ್ದನೇ ಫೈನಲ್ ಪಾಲಕರಿಗೆ, ಶಿಕ್ಷಕರು ಹೇಳಿದ್ದು ಫೈನಲ್ ಅಲ್ಲ. ಅಂತ ವ್ಯವಸ್ಥೆನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯವರು ಇದನ್ನ ಬಗ್ಗೆ ಹೆಚ್ಚು ಗಮನ ಪಟ್ಟು ಪಾಲಕರಿಗಾಗಿ ಕೆಲವೊಂದು ನಿಯಮಗಳನ್ನ ಪಾಲಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಈ ಪಾಲಕರು ಎಲ್ಲಿಯವರೆಗೆ ಟೀಚರ್ಸ್ ಸ್ಕೂಲ್ ಅನ್ನ ನಂಬುವುದಿಲ್ಲ ಅಲ್ಲಿವರೆಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಹೊಸ ಪದ್ಧತಿಗಳನ್ನ ನಾವು ಅಳವಡಿಸಲೇಬೇಕು. ಮೊದಲಿನ ಕಾಲದ್ದು ಈಗ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಈ ಏನು ವ್ಯವಸ್ಥೆ ತಾವು ಹೇಳಿದ್ರಲ್ಲ ಅರ್ಧ ವೃತ್ತಾಕಾರದ, ಇದನ್ನ ಅವರವರ ಅನುಕೂಲಕ್ಕೆ ಬಿಡುವುದು ಒಳ್ಳೆಯದು. ಯಾರಿಗೆ ಅದು ಇಷ್ಟ ಆಗತ್ತೆ ಅವ್ರು ಮಾಡ್ಬೋದು, ಅವರಿಗೆ ಅನಾನುಕೂಲಕ್ಕೆ ಬಿಡಬಹುದು. ಸರ್ಕಾರ ಅಥವಾ ಇಲಾಖೆಯವರು ಅವರವರ ಅನುಕೂಲಕ್ಕೆ ಬಿಟ್ರೆ ಮಕ್ಕಳನ್ನ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅನ್ನೋದಕ್ಕೆ ಅಷ್ಟೇ ನಮ್ಮ ಲಕ್ಷ್ಯ ಇರ್ಬೇಕು ಹೊರತು ಹೇಗೆ ಕೂಡಿಸ್ತಾ ಇದಾರೆ ಅದನ್ನ ಬಗ್ಗೆ ನಾವು ಹೆಚ್ಚು ಮಾಡೋದು ಬೇಡ ಅಂತ ಹೇಳಿ. ಮತ್ತೆ ಇನ್ನೊಂದು ಅರ್ಧ ವೃತ್ತಾಕಾರದಲ್ಲಿ ನಾನು ಕಂಡಂದಾಗೆ ಯಾರೋ ಒಬ್ರು ಕ್ಲಾಸ್ ನಲ್ಲಿ ಎಂಟರ್ ಆದ್ರೆ ಆ ಹುಡುಗರು ಹಿಂದಿನಿಂದ ಬಂದ್ರೆ ಡಿಸ್ಟರ್ಬೆನ್ಸ್ ಆಗುದಿಲ್ಲ. ಈಗ ಹಂಗಾಗುದಿಲ್ಲ. ಈಗ ಅರ್ಧ ವೃತ್ತಾಕಾರದಲ್ಲಿ ಅಂದ್ರೆ ಯಾರೋ ಒಬ್ರು ಎಂಟರ್ ಆದ್ರೆ ಇಮಿಡಿಯೇಟ್ ಆಗಿ ಎಲ್ಲರ ಲಕ್ಷ್ಯ ಆ ಯಾರಲ್ಲಿ ಎಂಟರ್ ಆಗಿರೋ ಅವ್ರ ಕಡೆ ಹೋಗ್ತದೆ. ಇನ್ನೂ ಹೆಚ್ಚಿಗೆ ಡಿಸ್ಟರ್ಬೆನ್ಸ್. ಟೀಚರ್ ನೋಡೋದು ಬಿಟ್ಟು ಯಾರೋ ಒಬ್ರು ಅಲ್ಲಿ ಹಾದು ಹೋದಾಗಿರ್ಲಿ ಒಳಗೆ ಬಂದವ್ರ ಲಕ್ಷ್ಯ ಹೋಗ್ತದೆ. ಈ ಡಿಸ್ಟರ್ಬೆನ್ಸ್ ಇದೆ ಅರ್ಧ ವೃತ್ತಾಕಾರದಲ್ಲಿ, ಅದು ಪ್ರಶ್ನೆ ಇಲ್ಲ. ಆದ್ರೆ ತಾವು ಹೇಳಿದ ಹಾಗೆ ಇಲಾಖೆಯವರು ನನ್ನ ಒಂದು ಇಚ್ಛೆ ಮೇರೆಗೆ ಪಾಲಕರನ್ನ ಯಾವ ರೀತಿಯಾಗಿ ಶಿಕ್ಷಕರ ಅಥವಾ ಶಿಕ್ಷಕಿಯರ ಸ್ಕೂಲ್ ಒಳಗೆ ಯಾವ ರೀತಿ ಅವರು ವ್ಯವಹರಿಸಬೇಕು, ಮಾತಾಡಬೇಕು ಅನ್ನೋದನ್ನ ಈ ಟೀಚರ್ಸ್ಗೆ ಕಿಂತ ಹೆಚ್ಚು ಪಾಲಕರನ್ನ ಬದಲಾವಣೆ ಮಾಡುವುದು ಇವತ್ತಿನ ಶಿಕ್ಷಣ ಇಲಾಖೆ ಜವಾಬ್ದಾರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಸರ್. ಎಸ್ ವೆಲ್ ಸರ್. ಕುಮಾರಸ್ವಾಮಿ ಸರ್, ಸರ್ಕಾರಕ್ಕೆ ಏನ್ ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್ ಈ ಕಾರ್ಯಕ್ರಮದ ಮುಖೇನ? ಇಲ್ಲಿ ನಾವು ಹೇಳಿದ್ರೆ ವೃತ್ತಾಕಾರದಲ್ಲಿ ನಾವೇನು ಯು ಶೇಪ್ನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲೂ ಪ್ರೈಮರಿ ಕ್ಲಾಸಸ್ ಇದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಯಾವ ಸಬ್ಜೆಕ್ಟ್ಗೆ ಯಾವ ಕಂಟೆಂಟ್ ಬೇಕೋ ಅದನ್ನ ಮಾಡ್ಕೋತಾ ಇದ್ದಾರೆ. ಕಂಪಲ್ಸರಿ ಮಾಡಿದ್ರೆ ಎಲ್ಲಾನು ಒಂದೇ ಥರ ಮಾಡೋಕ್ಕಾಗಲ್ಲ. ಈಗ ನಾವು ಒಂದು ಸ್ಪೋರ್ಟ್ಸ್ ಆಡಿಸ್ಬೇಕು, ಇಲ್ಲ ಬೇರೆ ಏನೋ ಒಂದು ರೈಮ್ಸ್ ಹೇಳಿಸ್ಬೇಕು, ಅವಾಗ ಮಕ್ಕಳುಗಳು ಇಂಟ್ರಾಕ್ಟ್ ಮಾಡ್ತಾರೆ, ಎಲ್ಲರೂ ಆಕ್ಟಿವ್ ಆಗಿರ್ತಾರೆ. ನೀವು ಸೋಷಿಯಲ್ ಸಬ್ಜೆಕ್ಟ್ನ ಮಾಡಬೇಕಾದ್ರೆ
ಬೋರ್ಡ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ, ಇಲ್ಲ ಸೈನ್ಸ್ ಸಬ್ಜೆಕ್ಟ್ ಮಾಡಬೇಕಾದ್ರೆ ಬೋರ್ಡಲ್ಲಿ ಒಂದು ಡ್ರಾಯಿಂಗ್ ಬರೀತಾ ಇರ್ತಾರೆ ಟೀಚರ್. ಎಲ್ಲ ಮಕ್ಕಳು ಆ ಕಡೆನೇ ತಿರ್ಕೊಂಡು ನೋಡೋದಕ್ಕೆ ಹೆಂಗಾಗುತ್ತೆ? ಆ ಸಬ್ಜೆಕ್ಟ್ ಅನುಗುಣವಾಗಿ ಆ ಕ್ಲಾಸ್ನಲ್ಲಿ ಏನು ಕಂಡಕ್ಟ್ ಮಾಡ್ತಾ ಇರ್ತಾರೆ ಅದಕ್ಕೆ ಅವ್ರನ್ನ ಆ ಕ್ಲಾಸ್ ಟೀಚರ್ ಅವ್ರ ಸಬ್ಜೆಕ್ಟ್ ಟೀಚರ್ ಏನಿದ್ದಾರೆ ಅವ್ರ ಡಿಸ್ಕ್ರಿಪ್ಷನ್ಸ್ಗೆ ಬಿಟ್ಟರೆ ಒಳ್ಳೇದು. ಅದಕ್ಕಿಂತ ಇದು ಯು ಶೇಪಲ್ಲಿ ಕೂರಿಸ್ಬೇಕಾ, ರೋನಲ್ಲಿ ಕೂರಿಸ್ಬೇಕಾ, ಅಥವಾ ನಿಲ್ಸ್ಕೊಂಡು ಪಾಠ ಮಾಡಬೇಕಾ, ನೆಲದ ಮೇಲೆ ಕೂರಿಸ್ಕೊಂಡು ಪಾಠ ಮಾಡಬೇಕಾ ಅನ್ನೋದಕ್ಕಿಂತ ಎಷ್ಟು ಎಫೆಕ್ಟಿವ್ ಆಗಿ ನಾವು ಮಕ್ಕಳುಗಳಿಗೆ ಪಾಠ ಮಾಡ್ತಾ ಇದ್ದೀವಿ, ಆ ಎಫೆಕ್ಟಿವ್ ಆಗಿ ಮಾಡಿದ ಪಾಠ ಮಕ್ಕಳಿಗೆ ಎಷ್ಟು ರೀಚ್ ಆಗ್ತಾ ಇದೆ, ಮತ್ತೆ ಅವರು ಎಷ್ಟು ರೀಕಾಲ್ ಮಾಡ್ಕೊಂಡು ಬಂದು ಟೆಸ್ಟು ಇಲ್ಲ ಎಕ್ಸಾಮಿನೇಷನ್ಲಿ ಅಪಿಯರ್ ಆಗ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ನಾವು ಮಕ್ಕಳ ವಿಚಾರದಲ್ಲಿ ಇಷ್ಟೊಂದು ತಾತ್ಸಾರ ಮಾಡೋದು ಬೇಡ. ಪ್ರತಿಯೊಂದು ನಾವು ಇಲ್ಲಿ ಏನು ಮಾಡ್ತಾ ಇದೀವಿ, ಸಬ್ಜೆಕ್ಟನ್ನು ಕಂಟೆಂಟ್ ಏನಿದೆ ಆ ಕಂಟೆಂಟನ್ನು ಯಾವ ರೀತಿ ಮಕ್ಕಳುಗಳಿಗೆ ಡೆಲಿವರಿ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದ್ರ ಕಡೆ ಗಮನ ಹರಿಸ್ಬೇಕು. ಅದಕ್ಕೆ ಬೇಕಾದಂಥ ಸಲಕರಣೆಗಳನ್ನ, ಎಕ್ವಿಪ್ಮೆಂಟ್ಸ್ಗಳನ್ನ, ಇದನ್ನ ಇನ್ಫ್ರಾಸ್ಟ್ರಕ್ಚರ್ನ ಸರ್ಕಾರ ಕೊಟ್ರೆ ಟೀಚರ್ಸ್ಗಳು ಇನ್ನೂ ಅದ್ದೂರಿಯಾಗಿ ಮಾಡ್ತಾರೆ, ಖುಷಿಯಾಗಿ ಮಾಡ್ತಾರೆ. ಸರ್ ಅದ್ರ ಜೊತೆಲಿ ಇನ್ನೊಂದು ಅದನ್ನ ಹೇಗೆ ಅವನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾನೆ ಅವ್ನ ಲೈಫಲ್ಲಿ, ಅದು ದಟ್ ಇಸ್ ವೆರಿ ನಾವು ಏನು ಟೀಚರ್ಸ್ಗಳು ಮಾಡ್ತಾರೆ ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್. ಇವಾಗ ನಾವು ಈ ಸಿಲೆಬಸ್ ಬಗ್ಗೆ ಹೇಳಿದೆ ನಾನು. ಸ್ಟೇಟ್ ಸಿಲೆಬಸ್ ಇದೆ, CBSE, ICSE, IGCSE, IB ಅಂತಿದೆ. ಈಗ IB ನಲ್ಲಿ ಯಾವುದು ಕ್ಲಾಸ್ ರೂಮ್ ಟೀಚಿಂಗೇ ಇಲ್ಲ. ಅಲ್ಲಿ ಒಂದು ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ನ ಅನಲೈಸ್ ಮಾಡಿ ಅದಕ್ಕೆ ಬೇಕಾದಂತ ಥೀಸಿಸ್ ಬರೀತಾರೆ. ಒಂದು PhD ಲೆವೆಲ್ ಅಲ್ಲಿ ಮಾಡಂತ ಕೆಲಸನ ಇಲ್ಲಿ ತಗೊಂಬಂದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಇಲ್ಲ ಪ್ರೀ ಗ್ರಾಜುಯೇಷನ್ PU ಲೆವೆಲ್ ಅಲ್ಲಿ ಮಾಡಂತ ವ್ಯವಸ್ಥೆಗಳಿದೆ. ನಾವು ಎಲ್ಲಿ ಏನು ಕಂಟೆಂಟ್ ನ ಮಕ್ಕಳುಗಳಲ್ಲಿ ಫೀಡ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೌಮ್ಯ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್? ನಮ್ಮ ವೀಕ್ಷಕರಿಗಾಗಿರಬಹುದು, ಸರ್ಕಾರದ ಬಳಿ ಏನು ಕೇಳ್ತೀರಾ? ಚುಟುಕಾಗಿ ಹೇಳ್ತಾ ಹೋಗೋದಾ ಸರ್? ಯು ಶೇಪಲ್ಲಿ ಮಕ್ಕಳುಗಳನ್ನ ಕೂಡಿಸ್ಬೇಕು ಅನ್ನೋದನ್ನ ಅವರವರ ವಿವೇಚನೆಗೆ ಬಿಡೋದು ಒಳ್ಳೇದು ಸರ್. ತರಗತಿಯಲ್ಲಿ ಶಿಕ್ಷಕರು ಅವರಿಗೆ ಹೇಗೆ ಬೇಕು ಹಾಗೆ ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡ್ಕೊಳ್ಬೇಕು. ಇನ್ಸ್ಟೆಡ್ ಕಂಪಲ್ಸರಿ ಮಾಡೋದನ್ನ ಬಿಟ್ಬಿಟ್ಟು ಅವರಿಗೆ ಬಿಡೋಣ ಸರ್. ಅವ್ರಿಗೆ ಹೇಗೆ ಬೇಕು ಅವರು ಪಾಠ ಮಾಡಲಿಕ್ಕೆ ಉತ್ತಮವಾದಂಥ ಅನುಕೂಲಗಳನ್ನ ಮಾಡಿಕೊಂಡು ಅವ್ರು ಟೀಚಿಂಗ್ ಮಾಡೋದಕ್ಕೆ ನಾವು ಫ್ರೀ ಹ್ಯಾಂಡ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ಮೇಡಮ್. ಚಂದ್ರಕಲಾ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್? ಏನಿಲ್ಲ ಸರ್, ನೀವು ವೃತ್ತಾಕಾರದಲ್ಲಿ ಕೂರಿಸಿ ಪಾಠ ಮಾಡಿದ್ರು ನಾವು ರೆಡಿ, ವಿ ಆರ್ ರೆಡಿ. ಏನು ಸರ್ಕಾರ ಏನು ಮಾಡುತ್ತೆ ರೂಲ್ಸ್ ಅದನ್ನು ನಾವು ಫಾಲೋ ಮಾಡಲೇಬೇಕು. ಅದು ಎಕ್ಸ್ಪೆರಿಮೆಂಟ್ ಮಾಡೋಣ, ಯಾವ ರೀತಿ ಆಗುತ್ತೆ, ಆಮೇಲೆ ಅದು ವಾಟ್ ಆರ್ ದ ಚಾಲೆಂಜ್ ವಿ ಆರ್ ಗೋಯಿಂಗ್ ಟು ಫೇಸ್ ಫಾರ್ ದಟ್ ಎಲ್ಲ ನೋಡಿಕೊಂಡು ಆಮೇಲೆ ಇದು ಮಾಡ್ಕೊಂಡು ಅಲ್ಟಿಮೇಟ್ ರಿಸಲ್ಟ್ ಅಲ್ಲ ಸರ್. ಚಿಕ್ಕಟಿ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್. ಸರ್ ನಿಜವಾಗ್ಲೂ GTV ನ್ಯೂಸ್ ಚಾನೆಲ್ ಕರ್ತವ್ಯಗಳಲ್ಲೇ ಹೇಳಲೇಬೇಕು. ಕಾರಣ ಇಷ್ಟೇ, ನಮ್ಮ ಸಮಸ್ಯೆಗಳನ್ನ ಶಿಕ್ಷಕರದಾಗ್ಲಿ ಶಾಲೆಯವರದಾಗ್ಲಿ ಇಡೀ ನಮ್ಮ ಎಲ್ಲ ಆಸಕ್ತರಿಗೆ ಕೇಳುವಾಗ ನೀವು ಮಾಡ್ತಾ ಇದ್ದೀರಲ್ಲ, ನಿಜವಾಗಲೂ GTV ನ್ಯೂಸ್ ಏನ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಮ್ಮ ಸಮಸ್ಯೆ ಹೇಳಿಕ್ ಚಾನ್ಸಸ್ಸೇ ಇರ್ಲಿಲ್ಲ. ನಮ್ಮ ಇಲ್ಲಿ ಎಷ್ಟು ಶಿಕ್ಷಣ ತಜ್ಞರು ಇಲ್ಲಿ ಏನು ಆಗಮಿಸಿದ್ದಾರೆ ಅವರವರ ವಿಚಾರಗಳನ್ನ ಕೇಳಿಕ್ ಅವಕಾಶ ಮಾಡಿ ಕೊಟ್ಟಿದ್ದೀರಲ್ಲ, ನಮಗೆ ವೈಯಕ್ತಿಕ ಪರವಾಗಿ ಅವರೆಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಮೇಡಮ್ ಹೇಳಿದಾರೆ ಹಾಗೆ ಅವರವರ ಒಂದು ವಿಚಾರಕ್ಕೆ ಈ ವ್ಯವಸ್ಥೆ ಬಿಡುವುದು ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ ಸರ್. ಎಸ್, ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡಿದ್ವಿ. ವಿದ್ಯಾರ್ಥಿಗಳನ್ನ ಯು ಶೇಪ್ನಲ್ಲಿ ಕ್ಲಾಸ್ ರೂಮ್ನಲ್ಲಿ ಕೂರಿಸ್ಬೇಕಾ, ಕೂರಿಸಿದ್ರೆ ಏನಾಗುತ್ತೆ, ಕೂರಿಸದೇ ಇದ್ರೆ ಏನಾಗುತ್ತೆ ಅನ್ನೋದಾಗಿ ತಜ್ಞರು ಮಾಹಿತಿಯನ್ನು ಕೊಟ್ಟರು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ SY ಚಿಕ್ಕಟ್ಟಿ ಅವರು, ಹಾಗೆಯೇ ಚಂದ್ರಕಲಾ ಅವರು, R ಕುಮಾರಸ್ವಾಮಿ ಅವರು, ಸೌಮ್ಯ ಕುಮಾರ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯ ಶಿಕ್ಷಣ ಇಲಾಖೆಗೆ ಒಂದು ಮನವಿಯಂತೂ ಬಂದಿದೆ. ಈಗಾಗಲೇ ವಿದ್ಯಾರ್ಥಿಗಳನ್ನು ಯು ಶೇಪ್ನಲ್ಲಿ ಕ್ಲಾಸ್ ರೂಮಲ್ಲಿ ಕೂರಿಸ್ಬೇಕು ಅಂತೇಳಿ. ಬಟ್ ಇಲ್ಲಿಯೂ ಕೂಡ ಕೇರಳದಲ್ಲಿ ಇಂಪ್ಲಿಮೆಂಟ್ ಮಾಡಿದಂತೆ ಕರ್ನಾಟಕದಲ್ಲಿ ಮಾಡೋಕ್ಕೆ ಆಗುತ್ತಾ? ಯಾಕಂತ ಹೇಳಿದ್ರೆ ಕ್ಲಾಸ್ ರೂಮ್ನ ಸೈಜ್ ಆಗಿರಬೇಕು. ಇನ್ನೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಕ್ಲಾಸ್ ರೂಮ್ ಎಕ್ಸ್ಪೆರಿಮೆಂಟ್ ಕೂಡ ಆಗಬೇಕಾಗತ್ತೆ ಅನ್ನೋದಾಗಿ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.